ನಿನ್ ಕಾಣಿಸಲ್ಲ ಅದು. ಹೇಳಪ್ಪ, ಏನೇನ್ ಕಲ್ತಿದ್ದೀರಿ, ಏನೇನ್ ಕಲಿಬೇಕು? ಏನೇನ್ ಕಲ್ತಿದ್ದೀರಾ ಇವಾಗ? ಏನೇನ್ ಕಲಿಬೇಕು? ಐಬ್ರೋ, ಡಿಟೈನ್, ನಾರ್ಮಲ್ ವ್ಯಾಕ್ಸ್ ಕಲ್ತಿದ್ದೀನಿ. ರಿಕಾ ವ್ಯಾಕ್ಸ್ ಕಲಿಬೇಕು. ರಿಕಾ ವ್ಯಾಕ್ಸ್ ಕಲಿಬೇಕು. ಅಲ್ಲ ಅದು ಹಂಗಲ್ಲ, ಇವಾಗ ನೀವು ಥ್ರೆಡಿಂಗ್ ಕಲ್ತಿದ್ದೀರಲ್ವಾ, ಇವಾಗ ನೀವು ನನ್ ಮೇಲೆ ಐಬ್ರೋ ಮಾಡಿದ್ರಿ ನಿನ್ನೆ. ನಂದು ಬಂದು ಐಬ್ರೋ ಶೇಪ್ ಹೆಂಗಿದೆ? ವಿ ಶೇಪ್ ಇದೆ. ವಿ ಶೇಪ್ ಇಲ್ಲ, ರೌಂಡ್ ಇದೆ. ರೌಂಡ್ ಇದೆ. ವಿ ಶೇಪ್ ಅಲ್ಲ, ವಿ ಶೇಪ್, ಯು ಶೇಪ್ ಎಲ್ಲ ಬರ್ತಾವೆ ಏನು ಐಬ್ರೋದಲ್ಲಿ. ಯು ಶೇಪ್, ವಿ ಶೇಪ್ ಎಲ್ಲ ಅನ್ಬಾರ್ದು. ಇಲ್ಲಿ ಬಂದು ನಾವು ಆರ್ಚ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ಬರೋದನ್ನ, ಇಲ್ಲಿ ಪಾಯಿಂಟ್ ಬರುತ್ತಲ್ಲ, ಅದು ಹಿಂಗ್ ಬಂದ್ ಹಿಂಗ್ ಬರುತ್ತಲ್ಲ, ಅದು ಆರ್ಚ್ ಪಾಯಿಂಟ್ ಅಂತ ಹೇಳ್ತೀವಿ. ರೌಂಡ್ ಅಂತ ಹೇಳ್ತೀವಿ, ಸ್ಟ್ರೇಟ್ ಅಂತ ಹೇಳ್ತೀವಿ, ಸಾಫ್ಟ್ ಆರ್ಚ್ ಅಂತ ಹೇಳ್ತೀವಿ, ಸ್ಲ್ಯಾಂಟ್ ಆರ್ಚ್ ಅಂತ ಹೇಳ್ತೀವಿ. ಈ ತರ ಹೇಳ್ಬೇಕು. ವಿ ಶೇಪ್, ಯು ಶೇಪ್ ಅವೆಲ್ಲ ಹೇರ್ ಕಟ್ ನಲ್ಲಿ ಬರೋದು, ಐಬ್ರೋದಲ್ಲಿ ಬರಲ್ಲ. ಅವನ್ನೆಲ್ಲ ಹೇಳ್ಬಾರ್ದು. ಏನ್ ಹೇಳಿ? ರೌಂಡ್ ಶೇಪ್, ರೌಂಡ್ ಶೇಪ್, ಆರ್ಚ್, ಆರ್ಚ್, ಸ್ಟ್ರೇಟ್, ಸ್ಟ್ರೇಟ್, ಸ್ಲ್ಯಾಂಟ್ ಆರ್ಚ್, ಸ್ಲ್ಯಾಂಡರ್, ಹೈ ಆರ್ಚ್, ಹೈ ಆರ್ಚ್, ಡೀಪ್ ಆರ್ಚ್, ಡೀಪ್ ಆರ್ಚ್. ಈ ತರ ಬರ್ತವೆ. ಹಿಂಗೆ ಹೇಳ್ಬೇಕು. ಕ್ಲೈಂಟ್ ಬಂದಾಗ ವಿ ಶೇಪ್ ಮಾಡ್ಲಾ ಅನ್ಬಾರ್ದು. ವಿ ಶೇಪ್ ಮಾಡ್ಲಾ, ಯು ಶೇಪ್ ಮಾಡ್ಲಾ, ಅವೆಲ್ಲ ಅನ್ಬಾರ್ದು. ನೀವು ಮಾಡ್ತಾ ಇರೋ ಲ್ಯಾಂಗ್ವೇಜ್ ನಲ್ಲಿ ಕೂಡ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ನೀವು ಹಂಗೆ ಹೇಳಿದ್ರೆ ಇವ್ರಿಗೆ ಏನೋ ಗೊತ್ತಿರ್ತಾರ. ಓಕೆ, ವ್ಯಾಕ್ಸಿಂಗ್ ನಲ್ಲಿ ಇವಾಗ ಹನಿ ವ್ಯಾಕ್ಸ್ ಮಾಡ್ತಾ ಇದ್ದೀರಲ್ವಾ, ಹೆಂಗ್ ಮಾಡಿದ್ದೀರಾ? ಚೆನ್ನಾಗ್ ಮಾಡಿದ್ದೀರಾ? ಚೆನ್ನಾಗಿದೆ. ಹೇರ್ ರಿಮೂವಿಂಗ್ ಎಲ್ಲ ಚೆನ್ನಾಗ್ ಮಾಡಿದ್ರಾ? ಹೆಂಗ್ ಪೇನ್ ಆಯ್ತಾ ಕ್ಲೈಂಟಿಗೆ? ಪ್ಲೇನ್ ಆಗಿಲ್ಲ, ಪೇನ್ ಏನಾಗಿಲ್ಲ? ಬೇರೆ ಕಡೆಗೆಲ್ಲ ಮಾಡಿಸ್ಕೊಂಡಿದ್ದೇವೆ ಆಂಟಿ ನಾವು. ಸ್ಕಿನ್ ಎಷ್ಟು ಸಾಫ್ಟ್ ಆಗಿಲ್ಲ, ಭಾಳ ರಫ್ ಇರ್ತಿತ್ತು, ಬಿಸಿ ಬಿಸಿ ಹಚ್ತಿದ್ರು, ಕಿತ್ತೋದ್ನ ಪೇನ್ ಆಗ್ತಿತ್ತು ಅಂತಂದು ಹೇಳಿದ್ರು. ನೀವು ಮಾಡಿರಲಿಲ್ಲ ಅಂಬೋದು ಒಂಥರ ಗೊತ್ತಾಗಲಿಲ್ಲ. ಅಷ್ಟು ಸ್ಲೋ ಆಗಿ ನೀಟಾಗಿ ಚೆನ್ನಾಗಿ ಮಾಡಿದ್ರ, ಅಂಡರ್ ಅಪ್ ಚೆನ್ನಾಗಿ ಮಾಡಿದ್ರ ಅಂತಂದು ಹೇಳಿ. ರಿಸಲ್ಟ್ ಚೆನ್ನಾಗಿತ್ತಂತ? ಚೆನ್ನಾಗಿತ್ತಂತ ರಿಸಲ್ಟ್. ಅವರು ಇವಾಗ ಡಿಟೈನ್ ಪ್ಯಾಕ್ ನಲ್ಲಿ ಏನಾದ್ರು ಡೌಟ್ಸ್ ಇದೆನಾ? ಡಿಟೈನ್ ಪ್ಯಾಕ್ ಥಿಯರಿ ಆಯ್ತು, ಪ್ರಾಕ್ಟಿಕಲ್ ಕೂಡ ಆಯ್ತಲ್ವಾ? ನೋಡಿದ್ರೆ ಅದ್ರಲ್ಲಿ ಏನಾದ್ರು ಡೌಟ್ಸ್ ಇದೆನಾ? ಏನ್ ಡೌಟ್ಸ್? ಏನಿಲ್ಲ, ಕ್ಲಿಯರ್ ಆಯ್ತಾ? ಸ್ಟಾರ್ಟ್ ಮಾಡ್ಬೋದು ನೀವು. ಇವಾಗ ವ್ಯಾಕ್ಸಿಂಗ್ ಹೆಂಗ್ ಸ್ಟಾರ್ಟ್ ಮಾಡಿದ್ರೆ, ಥ್ರೆಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಥ್ರೆಡಿಂಗ್ ಕಲ್ತ್ರಿ, ಥ್ರೆಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ವ್ಯಾಕ್ಸಿಂಗ್ ಕಲ್ತ್ರಿ, ವ್ಯಾಕ್ಸಿಂಗ್ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಡಿಟೈನ್ ಪ್ಯಾಕ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾರ್ಯಾರು ನಿಮ್ಗೆಲ್ಲ ಪರಿಚಯ ಇದಾರ, ಯಾರ್ಯಾರು ನಿಮ್ಗೆ ಗೊತ್ತಿದಾರ, ಯಾರು ನಿಮ್ ಕಡೆ ಬಂದ ಯಾರಾದ್ರೂ ಮಾಡಿಸ್ಕೊಂತಾರಂದ್ರೆ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಎಲ್ಲಾದ್ರೂ ನೆನ್ಪಿಟ್ಕೋಬೇಕು, ಪ್ರತಿಯೊಂದನ್ನು ಹಿಂಗೆ ಮಾಡ್ಬೇಕಂತ ಹೇಳಿ ಆ ತರ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟು ಮತ್ತೆ ಇವತ್ತು ರಿಕಾ ವ್ಯಾಕ್ಸ್ ಹೇಳ್ಕೊಡ್ತೀನಿ. ಅಬ್ಸರ್ವ್ ಮಾಡಿ ನೋಡ್ರಿ, ಅದನ್ನು ಸ್ಟಾರ್ಟ್ ಮಾಡಿ. ಮತ್ತೆ ಎನಿ ಡೌಟ್ಸ್ ಏನಾದ್ರು? ಇವಾಗ ಈಗ 4 ಕ್ಲಾಸ್ ಆಯ್ತಲ್ವಾ ನಿಮ್ದು? 4 ಅಲ್ಲ, ಟೋಟಲಿ ಒಂದು 4-5 ಕ್ಲಾಸ್ ಆಯ್ತು. ಆ ಕ್ಲಾಸ್ ನಲ್ಲಿ ಏನಾದ್ರು ಡೌಟ್ಸ್ ಇದೆನಾ? 4 ಕ್ಲಾಸ್. ಏನ್ ಡೌಟ್ಸ್ ಇದೆನಾ? ಏನಾದ್ರು? ಅದ್ರಲ್ಲಿ ಏನು ಡೌಟ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ನಾವು ಡೌಟ್ಸ್ ಇಟ್ಕೊಳಂಗಿಲ್ಲ. ಆ ಥರ ಹೇಳ್ಕೊಟ್ಟ ಮ್ಯಾಗ ಇನ್ನೇನು ಡೌಟ್ಸ್ ಇರುತ್ತೆ? ಒಂದು ಕ್ಲಾಸಲ್ಲೇ ಎಲ್ಲ ಏನಿದ್ರು ಒಂದೇ ಕ್ಲಾಸ್ ನಲ್ಲೇ ಎಷ್ಟೊತ್ತು ನಿಮಗೆ ತಗೊಳೋದು ಕ್ಲಾಸ್? ನೀವು ಹೇಳಿದ್ದು 10 ಲಿದ್ದ 1 ಅಂತ ಹೇಳಿದ್ರಿ. ನಾವು 2 ಅವರಲ್ಲೇ ಕಲ್ತ್ಕೊಂಡು ಎಲ್ಲ ಕಲ್ತು ಬಿಡ್ತೀರಾ. ಒಂದೇ ಒಂದು ಕ್ಲಾಸ್ ನಲ್ಲಿನೇ ನಿಮಗೆಲ್ಲ ಪೂರ್ತಿಯಾಗಿ ನೀಟಾಗಿ ಅರ್ಥ ಆಗ್ತಾ ಇದೆ. ಹೆಂಗ್ ಹೇಳಿದ್? ನಾನು ಅರ್ಥ ಮಾಡೋ ಭಾಷೆ ಅರ್ಥ ಆಗ್ತಾ ಇದೀನ ನಿಮ್ಗೆ? ಹೆಂಗಿದೆ? ಇಲ್ಲ, ನೀಟಾಗಿ ಹೇಳ್ಕೊಡ್ತೀನಿ. ಮತ್ತೆ ನಮಗೆ ಟೈಮಿಂಗು ಸೇವ್ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೋಗಿ ಕುಂತ್ಕೊಂಡು ಇಷ್ಟೆಲ್ಲ ಕಲ್ತು ಬರ್ತೀರಾ? ಕಲ್ತೀರಾ? ಇಲ್ಲಲ್ವಾ? 2 ತಾಸಿನಲ್ಲಿ ಇಷ್ಟು ಪರ್ಫೆಕ್ಟ್ ಆಗಿ ನೀವು ಆಲ್ರೆಡಿ ನಿಮ್ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಮಾಡ್ತಾ ಇದ್ದೀರಾ ಅಲ್ವಾ? ಮಾಡ್ತಾ ಇದ್ದೀನಿ. ಮತ್ತೆ ನಿನ್ನೆ ವ್ಯಾಕ್ಸಿನ್ದು 300 ಕೊಟ್ಟಿದ್ದಾರೆ. ವೆರಿ ಗುಡ್. ಅಂಡರ್ ಅಪ್ಪಿಂದು 100 ಕೊಟ್ಟಿದ್ದಾರೆ. ಮತ್ತೆ ಮಸ್ತಲ್ಲ. ಇನ್ನೊಂದು ವ್ಯಾಕ್ಸಿನ್ 250 ಕೊಟ್ಟಿದ್ದಾರೆ. ಮಸ್ತ್ ಹೇಳಿಲ್ಲ. ಅವರೇ ಕೊಟ್ಟಿದ್ದಾರೆ. ಮತ್ತೆ ಇನ್ನೇನು? ಬೇಡ, ನಾನು ಫ್ರೀಯಾಗಿ ಮಾಡಿದೆ ಅಂದ್ರೆ ಇಲ್ಲ, ಬೇಡ ಅದನ್ನು ಇರಬಾರ್ದು ಅಂತಂದು. ಚೆನ್ನಾಗಲ್ಲ ಮತ್ತೆ, ಹೌದಲ್ವಾ? ಇಲ್ಲಿ ಕೆಲಸ ಇದು ಕಲಿತಾನೆ ನಿಮ್ ದುಡ್ಡು ಆಲ್ರೆಡಿ ಅಲ್ಲಿ ತಕ್ಕೊಂಡ್ಬಿಟ್ರಿ ನೀವು ಅಲ್ವಾ? ಇಲ್ಲಿ ಕಲಿತಾನೆ ಅಲ್ಲಿ ಮಾಡ್ತಾ ಹೋಗ್ತಾ ಇದ್ದೀರಾ. ಇವತ್ತು ಈ ಕ್ಲಾಸ್ ಕೇಳಿದ್ರೆ ನಾಳೆ ಸ್ಟಾರ್ಟ್ ಮಾಡಿದ್ರಿ, ಮುಗೀತಲ್ಲ ಇನ್ನೇನು? ಮತ್ತೆ ಬರ್ತಾ 1-2 ತಿಂಗಳಲ್ಲೇನೆ ನಿಮ್ ದುಡ್ಡುಗಳೇ ತಕೊಂಡ್ಬಿಡ್ತೀರಾ, ಹಾಕಿರೋ ದುಡ್ಡು. 600 ರೂಪಾಯಿ. ಮತ್ತೆ
ಇನ್ನೇನು ಆರಾಮಾಗಿ ನಿಮ್ಮ ಮತ್ತೆ ಇನ್ನೊಂದು ಪ್ರಾಡಕ್ಟ್ ತಗೊಳಕ್ ನಿಮ್ಮ ಹತ್ರ ದುಡ್ಡು ಬಂತು, ಹೌದಲ್ವಾ? ಈಗ ಅದೇ ಕೆಲಸ ಮಾಡ್ತೀನಿ, ಹೋಗ್ತಾನೆ ತಗೊಂಡು ಹೋಗ್ತೀನಿ. ಮತ್ತೆ ಪ್ರಾಡಕ್ಟಿಗೆ ದುಡ್ಡು ಹಾಕಿ ನೀವು ಇದನ್ನ ಮಾಡ್ಕೋಬೇಕೇನಿಲ್ಲ ಈಗ, ಹೌದಿಲ್ಲ? ಡಿಸೈನ್ ತಗೊಂತೀನಿ, ಹ್ಮ್ ತಗೊಂಡು ತಗೊಂಡು ಹೋಗ್ತೀನಿ, ಮತ್ತೆ ವ್ಯಾಕ್ಸ್ ತಗೊಂಡು ಹೋಗ್ತೀನಿ. ಕಲಿತಾನೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಇದು ನೀನು ಬರೋ 4 ಕ್ಲಾಸಿಗೆ ಕಲ್ತೇನೆ 600 ರೂಪಾಯಿ ದುಡ್ದಿದ್ದೀವಿ. ಅದ್ರದಂತಲ್ಲ, ಈಗ 6 ತಿಂಗಳು ಕಲ್ತ್ರ ಸುತ್ತ ಈಗ 10 ರೂಪಾಯಿ ದುಡ್ದಿದೆ ಅಲ್ವಾ? ನೋಡ್ರಿ, ಬಂದಿರೋದು 4 ಕ್ಲಾಸ್. ನೀವು 4 ಕ್ಲಾಸ್ನಲ್ಲಿ ಇವಾಗ ಮತ್ತೆ 600 ರುಪೀಸ್ 600 ರೂಪಾಯಿ ಆಲ್ರೆಡಿ ದುಡ್ದಿದ್ದೀರಾ ಅಲ್ವಾ? ಒಳ್ಳೇದಲ್ಲ, ನನಗೂ ಖುಷಿ. ಹಂಗೇನಿಲ್ಲ, ನೀವು ಮಾಡ್ರಿ, ಅದೇ ದುಡ್ಡೇ ತಗೊಂಡು ಮತ್ತೆ ಪ್ರಾಡಕ್ಟ್ ತಗೊಂತೀರಾ. ಈಗ ಮತ್ತೆ ಪ್ರಾಡಕ್ಟ್ಗೆ ಅಂದ್ರೆ ದುಡ್ಡು ಹಾಕ್ಬೇಕಲ್ವಾ? ಹಂಗೆ ಬರುತ್ತಾ ಪ್ರಾಡಕ್ಟ್? ಇಲ್ಲಿ ಕಲ್ತಿದ್ದಾಗಿದ ತಕ್ಷಣ ನಿಮ್ಗೆ ಏನ್ ಮನೆಗೆ ಏನು ಬರಲ್ಲ, ಮತ್ತೆ ಪ್ರಾಡಕ್ಟ್ ದುಡ್ಡು ಹಾಕ್ಬೇಕಲ್ವಾ? ಹಾಕ್ಬೇಕು. ಇಲ್ಲಿಂದ ಮಾಡ್ತಾ ಹಂಗೆ ಅಲ್ಲಿ ತಗೊಂಡು, ಆಮೇಲೆ ಅದು ಇನ್ನೊಂದೇನಂದ್ರೆ ಸುಮ್ನೆ ಯಾರು ಕ್ಲೈಂಟ್ ಕೊಡಲ್ಲ. ನೀವಷ್ಟು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಅವರು ಸ್ಯಾಟಿಸ್ಫೈಡ್ ಮಾಡ್ತಾ ಇದ್ದೀರಾ. ರಿಸಲ್ಟ್ ಹೇಳೋ ಹೊತ್ನಾಗ ನನಗೆ ಒಂಥರ ಅಳು ಬಂದಂಗೆ ಆಗ್ಬಿಟ್ಟೈತೆ, ಕಣ್ಣಲ್ಲಿ ನೀರು ಬಂದಲ್ಲ. ಅವರಷ್ಟು ಚೆನ್ನಾಗಿದೆ ಆಂಟಿ, ಹುಡುಗಿ ಪೊಲೀಸರ ಮಗಳು, ಅಷ್ಟು ಚೆನ್ನಾಗಿದೆ ಆಂಟಿ, ಭಾಳ ಸಾಫ್ಟ್ ಆಗಿದೆ. ಎಲ್ಲ ಕಡೆ ಹೋದ್ರೆ ನನಗೆ ಈ ಥರ ಇದು ಅನ್ಸಿಲ್ಲ. ನೆಕ್ಸ್ಟ್ ಟೈಮ್ ಹೊಸತಾಗ ಇಲ್ಲಿ ಬರ್ತೀನಿ ಆಂಟಿ. ಬ್ಯಾಂಗ್ಳೂರಾಗ ಎಜುಕೇಶನ್ ಮಾಡ್ತಿದ್ದಾಳೆ ಅವರು. ಈಗ ರಜಕ್ಕೆ ಬಂದಿದ್ದಾಳೆ, ಎಕ್ಸಾಮ್ ಮುಗಿದು ಬಂದಿದ್ರ, ಕರೆದಿದ್ದೆ ನಾನು ಫ್ರೀ ಮಾಡೋಣ ಅಂತಂದು. ಆದರೂ ಅವ್ರ ಮಮ್ಮಿ 300 ಹಾಕಿದ್ದಾರೆ. ಮತ್ತೆ ಬಿಟ್ರಲ್ಲ, ಒಳ್ಳೇದಲ್ವಾ? ಅವ್ರು ಎಷ್ಟು ಇಷ್ಟೇ ಅಂತ ಡಿಮ್ಯಾಂಡ್ ಏನ್ ಬೇಡ, ಎಷ್ಟು ಕೊಡ್ತಾರ ಅಷ್ಟು ತಗೊಳ್ರಿ. ಯಾಕಂದ್ರೆ ಇವಾಗ ನೀವು ಕಲಿತಾ ಇರೋದಿನ್ನ, ಸೊ ಅವರಿಗೂ ಒಂದಿರುತ್ತೆ. ಅವ್ರಾಗ್ಲೇ ಖುಷಿ ಪಟ್ಟು ಇಷ್ಟ ಹಾಕ್ತಾರಂದ್ರೆ ಸಾಕು ನಿಮಗೆ. ಬಟ್ ಅದು ಇನ್ನೊಂದು ಪ್ರಾಡಕ್ಟ್ ತಗೊಳ್ಳಿಕ್ ನಿಮಗೆ ಯೂಸ್ ಆಗುತ್ತೆ ಅಲ್ವಾ? ಈಗ ಏನೋ ದುಡ್ಡು ಹಾಕಿ ನೀವೇ ಕೈಯಿಂದ ದುಡ್ಡು ಹಾಕಿ ಪ್ರಾಡಕ್ಟ್ ತಗೊಳೋದ್ರ ಬದಲಿ ನೀವು ದುಡ್ದಿರೋ ದುಡ್ಡಲ್ಲೇ ಪ್ರಾಡಕ್ಟ್ ತಗೊಂತ ಕೆಲಸ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಖುಷಿನಾ? ಖುಷಿಯಾಗಿದೆ. ಅಯ್ಯೋ ಅಮ್ಮ, ನಿಮ್ ತಾಯಿ ಮೊದ್ಲೇ ದಿನ ನಿಮ್ ಮುಖ ನೋಡ್ಬಿಟ್ರೆ ನನಗೆ ಅಯ್ಯೋ ಯಪ್ಪ ಎಂತದನ್ನು ಕರ್ಕೊಂಡ್ಬಿಟ್ರೆ ನನಗೆ ಭಯ ಆಗಿತ್ತು, ನಿಜವಾಗ್ಲೂ ಭಯ ಆಗಿತ್ತು. ಏನಿತ್ತು ಹಿಂಗದಾಳಿ ಹಬ್ಬ ಅನ್ಸ್ಬಿಟ್ಟಿತ್ತು. ಹಿಂಗೆ ಅನ್ಕೊಂಡಿದ್ರು, ನೀವ್ ಏನಾದ್ರು ಬೈಕೊಡ್ರಿ, ನಾ ಯಾರಿಗೂ ಹಂಗ ಕ್ವಶನ್ ಇಂದ ಮಾತಾಡೋದು. ನಿಮ್ ಮುಖ ನೋಡೋದು ನಿಜವಾಗ್ಲೂ ಹಂಗೆ ಅನ್ಸಿತ್ತು. ಬಟ್ ಇವಾಗ ನೋಡ್ತೀರಾ, ನಗು ನಿಂದಿರ್ತಾನೆ ಇಲ್ಲ ಮುಖದ ಮೇಲೆ. ಆಯ್ತು, ಚೆನ್ನಾಗಿ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡ್ರಿ, ಚೆನ್ನಾಗಿ ಕಲೀರಿ. ಇನ್ನ ಏನಾದ್ರು ಆಶೀರ್ವಾದ ಇಲ್ಲಪ್ಪ, ಆಶೀರ್ವಾದ ಮಾಡ್ರಿ ಹಂಗೇನಿಲ್ಲ. ಗುರು ಆಶೀರ್ವಾದ ಇದ್ರೆ ಶಿಷ್ಯರು ಚೆನ್ನಾಗಿ ಬರ್ತಾರೆ. ಹಂಗೇನಿಲ್ಲ, ಆಶೀರ್ವಾದ ಮಾಡೋಷ್ಟು ದೊಡ್ಡವರಲ್ಲ ನಾವು. ಕುಲಿಕೆನದಿರಬಾರ್ದು ಮನುಷ್ಯನಿಗೆ. ಕುಲಿಕೆನದಿತ್ತಂದ್ರೆ ಯಾರು ಮುಂದೆ ತರೋದಿಲ್ಲ. ಕುಲಿಕೆನದಿದ್ರೆ ನಾವೇ ಬೆಳಿಬೇಕು, ನಾವೇ ಇರಬೇಕು. ಅದ ಹಂಗಂದ್ರೆ ಬೆಳೆಯಕ್ಕಾಗಲ್ಲ, ನಾವು ಕೂಡ ಬೆಳೆಯಕ್ಕಾಗಲ್ಲ. ನೀವೇನಾದ್ರೆ ನಮ್ಮ ಅಯ್ಯೋ ಇವ್ರ್ಯಾಕ್ ಮಾಡ್ತಾರ, ನಾವ್ಯಾಕ್ ಮಾಡ್ಬಾರ್ದು. ನಾನು ಹೋಗೋ ಕಡೆ ಹೆಂಗಂತಂದ್ರೆ ಅವರೇ ಹೋಗ್ಬೇಕು, ಅವರೇ ಮಾಡ್ಬೇಕು. ಮೊದ್ಲು ಹೋಗಿದ್ರಲ್ಲ ಅಲ್ಲಿ ಆತರ ತಾವೇ ಇದು ಮಾಡ್ಬೇಕು. ಹಂಗೇನಿಲ್ಲಪ್ಪ, ನಮ್ದು ಹಂಗೆಲ್ಲ ಇಲ್ಲ. ಏನೇ ಆದ್ರೂ ನೋಡ್ರಿ, ನಿಮ್ಗೊಂದ್ ವಿಚಾರ ನಾನು ಹೇಳ, ಹೊಟ್ಟೆ ಕಿಚ್ಚು ಪಡೋದ್ರಿಂದ ನೀವು ಬೆಳಿತೀರಾ, ನಾನ್ ಬೆಳಿತೀರಾ ಅನ್ನೋದ್ರಿಂದ ಯಾರು ಬೆಳೆಯಕ್ ಸಾಧ್ಯ ಇಲ್ಲ. ಯಾರು ಬೆಳೆಯೋದಿಲ್ಲ, ಅದು ಅಲ್ಲಿಗೆ ಇರ್ತಾರ, ಸಾಧ್ಯ ಇಲ್ಲ ಅನ್ಕೊಂಡ್ಬಿಟ್ಟು. ನಾವ್ ಇಲ್ಲಿಗೆ ಇರ್ತೀವಿ, ಅವ್ರು ಅಲ್ಲಿಗೆ ಬೆಳಿತಾರ, ಅವ್ರಿಗಿಂತ ಇನ್ನೂ ದೊಡ್ಡವರು ಬೆಳೆದ್ರೂ ಇರ್ತಾರ. ಸಾಧ್ಯ ಇಲ್ಲ. ಅದು ನಮ್ಮ ಪರಿಶ್ರಮದ ಫಲ ಅದು, ಹೌದಾ? ನಾವು ಎಷ್ಟು ಕಷ್ಟಪಡ್ತೀವಿ, ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಒಂದೇ ಇರ್ಬೇಕು, 100 ಮಂದಿ 100 ಮಾತಾಡ್ಲಿ, 100 ಮಂದಿ ನಮ್ ಹಿಂದೆ ಬೇಕಾದಷ್ಟು ಆಡ್ಕೊಳ್ಳಿ. ನಮ್ ಕೆಲ್ಸ ಏನು, ನಾವೇನು ಅದನ್ನ ಮಾತ್ರ ನೋಡ್ಕೊಂಡು ಹೋಗ್ಬೇಕು. ನಾನ್ ನಿಮ್ಗೂ ಅದನ್ನೇ ಹೇಳ್ಕೊಡೋದು, ನನ್ನ ಸ್ಟೂಡೆಂಟ್ಸ್ ಅಂದ್ರೆ ನಾನು ಅದನ್ನೇ ಹೇಳ್ಕೊಡೋದು. ಅವ್ರು ಬಂದ್ರೆ ಅವ್ರಿಗೆ ಅದೇ ಕ್ಲಾಸ್ ತಗೊಂತೀನಿ ಇವಾಗ. रुको जी, क्यों ऐसा कर रहे हैं? हमारा डोर इतना बड़ा नहीं है, तुम्हें तो इतना बड़ी है. ಅಲ್ಲಿ ಇಲ್ಲಿ ಬಸ್ ಬರ್ಲಿಲ್ಲ, ನಾವು ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋದ್ರು. ಕುಡೀರಿ, ಫಸ್ಟ್ ನೀರು ಕುಡೀರಿ. ಇವಳು ನಮ್ಮ ಸ್ಕೂಲ್ ಕೂಡ ಐತಲ್ಲ ಇವತ್ತು. ಏನಕ್ಕೆ ನೀವು ರಜಾ ಬಾಳ ಆಗಕ್ಕಂತಾರಲ್ಲ? ಇಲ್ಲ ಮ್ಯಾಮ್, ಒಪ್ಕೊಂಡಿತ್ತು. ಓಕೆನಾ? ರಿಲ್ಯಾಕ್ಸಾ?
ಎಲ್ಲಿ ತಂದ್ರೆ ಅದೇ ನೀವು ಹೇಳಿದ್ರು ನಾವು ಎಷ್ಟು ಕೊಟ್ಟ 550 ನೋಡಪ್ಪ 3,000 4,000 ಕೊಟ್ಟು ತಗೊಂಡು ಯಾರು ಇವರೇ. ಬಟ್ ಇದು ಇದಕ್ಕೆ ಬರಲ್ಲ, ಹೇರ್ ಸ್ಟೈಲಿಗೆಲ್ಲ ಬರಲ್ಲ. ಜಸ್ಟ್ ನಿಮಗೆ ಹೇರ್ ಕಟಿಂಗ್ ಕಲೀಲಿಕ್ಕೆ, ಫೇಶಿಯಲ್ ಸ್ಟೆಪ್ಸ್ ಕಲೀಲಿಕ್ಕೆ ಅಷ್ಟೇ ಇದು. ಓಕೆ, ಇಷ್ಟಿದ್ರೆ ಸಾಕು ನಮಗೆ. ಇದರಲ್ಲಿ ಹೇರ್ ಕಟ್ ಕರ್ಲಿಕ್ಕೆ ಆಗುತ್ತಾ ಮ್ಯಾಮ್? ಆರಾಮಾಗಿ ಕಲಿಬೋದು. ಇಲ್ಲ ಒಬ್ಬರಕ್ಕೆ ಆಗುತ್ತಾ? ಇದರಲ್ಲಿ ಎಷ್ಟಾಗ್ತಾವ ಅಷ್ಟು ಕಲೀರಿ, ಇನ್ನೊಂದು ಬೇಕಾದ್ರೆ ಇನ್ನೊಂದು ತಗೊಳ್ರಿ ಅಷ್ಟೇ. ಅವ್ನು ಸ್ಟ್ಯಾಂಡನ್ನು ಕೊಟ್ಟರು ಮ್ಯಾಮ್. ಏನು ಏನು ಕಟ್ ಹೇಳ್ತೇನೆ. ನೀವೇನೇನು ಕಲ್ತೀರಿ ಈಗ ಕೊಟ್ಟು ಹೇಳ್ರಿ, ಯಾರ್ಯಾರು ಏನೇನು ಕಲ್ತ್ರಿ, ಏನು ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ ಇವಾಗ? ಅಷ್ಟೇ ಮ್ಯಾಮ್. ಏನು ಕಲ್ತಿದ್ದೀರಾ? ಅದೇ ವ್ಯಾಕ್ಸಿನ್ ಅಷ್ಟೇ ಮಾಡ್ತಾ ಇದ್ದೀರಾ ಇಲ್ಲ? ಮಾಡಿರ್ತೀನಿ ಮ್ಯಾಮ್. ಎಷ್ಟು ಜನಕ್ಕೆ ಮಾಡಿದ್ದೀರಾ? ಒಂದು 5-6 ಜನಕ್ಕೆ ವ್ಯಾಕ್ಸಿನ್ ಮಾಡೀನಿ ಮ್ಯಾಮ್. ಅದೇ 3 ಐಬ್ರೋ ಮಾಡಿದ್ದು, ಇನ್ನೊಬ್ರಿಗೆ ಮಾಡಿಲ್ಲ. ಬಂದಿದ್ರು ಅವ್ರು ನಿನ್ನೆ, ನಾನು ಇರ್ಲಿಲ್ಲ, ಹೊರಗಡೆ ಹೋದಾಗ ಬಂದಿದ್ರು ಅವರು. ಮನೇಲೆ ಸ್ಟಾರ್ಟ್ ಮಾಡಿದ್ದೀರಾ? ಓಕೆ. ರಿಕಾ ವ್ಯಾಕ್ಸ್ ಮಾಡಿದ್ದೀರಾ? ರಿಕಾ ವ್ಯಾಕ್ಸಿನ್ ಇಲ್ಲ, ನಾರ್ಮಲ್ ವ್ಯಾಕ್ಸ್ ಮಾಡಿದ್ದೀರಾ? ನಾರ್ಮಲ್ ವ್ಯಾಕ್ಸ್ ಅಷ್ಟೇ ಮಾಡಿ. ಹೆಂಗಿತ್ತಂತ ರಿಸಲ್ಟ್? ಚೆನ್ನಾಗಿತ್ತು ಅಂತ ಹೇಳ್ತಾರೆ ಮ್ಯಾಮ್. ನಿಂಗೆ ಪೇನ್ ಆಯ್ತಂತ? ಖುಷಿ ಪಡ್ತಾರೆ. ಖುಷಿ ಪಡ ಅವರೆಲ್ಲ ನಾ ಎಷ್ಟು ವೈಟ್ ಆಗಿ ನೋಡು ಈ ತರ ಅಂದ್ರೆ ಫಸ್ಟ್ ಟೈಮ್ ಮಾಡ್ಕೊಂಡ್ರ ಖುಷಿಯಾಗಿ ಫುಲ್ ಖುಷಿ ಅದಾರ್ರಿ ಎಲ್ರು. ರಿಸಲ್ಟ್ ಐಬ್ರೋದ್ ಹೆಂಗ್ ಮಾಡಿದ್ದೀರಾ? ಚೆನ್ನಾಗಾಗೈತೆ. ಹೆಂಗ್ ಅವ್ರ ಕ್ಲೈಂಟ್ ಹೆಂಗಿದ್ರು? ಕ್ಲೈಂಟ್ನು ಚೆನ್ನಾಗಿದ್ರು. ಖುಷಿ ಇದ್ರ? ಅದೇ ಹೇಳಕ್ಕೆ ನಾವು ಹೇಳಿದ್ನಲ್ರಿ ಮ್ಯಾಮ್, ಭಾಳ ಖುಷಿ ಆಯ್ತು ನನಗೆ. ಅವರು ಭಾಳ ಫೀಲ್ ಬೆಟರ್ ಮಾಡ್ಕೊಂಡ್ರು. ನಾವು ನಿಮ್ ಕಡೆನೆ ಬರ್ತೀವಿ, ಒಟ್ಟ ಪೇನ್ ಇಲ್ಲ, ಅದೇ ಖುಷಿ. ಅವ್ರು ಬರೋದ್ ಬೇಡ, ಬೇಡ, ಅದೇ ಖುಷಿ. ಪೇನ್ ಇಲ್ದೇ ಇರುತ್ತಲ್ಲ, ಅವರೇ ಹೇಳ್ಬೇಕು ನೀವೇ ಫಿಕ್ಸ್ ಅಂದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅವ್ರು ಕೂಡ ತೆಗೆದ್ರ. ನೀವು ಐಬ್ರೋ ಮಾಡಿದ್ದೀನಿ, ನಮ್ಮ ಮೇಡಮ್ಗೆ ಮಾಡಿದ್ದೀನಿ ಐಬ್ರೋ. ನನಗೆ ಮಾಡಿದಾರ ಅವರು, ನೋಡ್ರಿಲ್ಲೇ ಯಾವಾಗ ಮಾಡಿ? ನಿನ್ನೆ ಮೊನ್ನೆ ನೀವು ಬಂದಿದ್ದಿಲ್ಲ, ಮೊನ್ನೆ ಮೊನ್ನೆ ಅಲ್ಲ ಮೊನ್ನೆ ಬಂದಿದ್ದಿಲ್ಲ. ನನಗೆ ಮಾಡಿದಾರ ಅವ್ರು ಡೈರೆಕ್ಟ್ ಆಗಿ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾ ಎಲ್ಲಿ ಹೋದ್ರು ನನಗೆ ಹಿಂಗ್ ಮಾಡಿದ್ದಿಲ್ಲ. ನನಗೆ ಹಿಂಗೇ ಬೇಕು ಐಬ್ರೋ. ನಾ ಎಲ್ಲಿ ಹೋದ್ರು ನಂಗೆ ಹಿಂಗ್ ತಲೆನೂ ನಂಗೆ ಐಬ್ರೋ ಮಾಡೋದು. ಸ್ಟೂಡೆಂಟ್ 3 ಕ್ಲಾಸ್ ಅಟೆಂಡ್ ಮಾಡಿ 4ನೇ ಕ್ಲಾಸಿಗೆ ಮೇಡಮ್ ಮಾಡಿ ಐಬ್ರೋ ಮಾಡಿದ್ರೆ ಸ್ಟೂಡೆಂಟ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಒಂದ್ ಸ್ವಲ್ಪ ಪೇನ್ ಆಗುತ್ತೆ, ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಸ್ಟೂಡೆಂಟ್ ಅಂತ ಹೇಳ್ತೀನಿ, ನಿಜವಾಗ್ಲೂ ಇಲ್ಲ ಮ್ಯಾಮ್. ನಾನು ಅದೇ ತರಾನೇ ಫೀಲ್ ಆದೆ, ಪೇನ್ ಆಗಲ್ಲ ಮ್ಯಾಮ್. ಮತ್ತೆ ಅವರು ಫಸ್ಟ್ ಎಲ್ಲ ಪೇನ್ ಒಬ್ಬಳೆ ಪೇನ್ ಇಲ್ದಂಗ್ ಮಾಡೋದಂದ್ರೆ ವೀಣಾ ಅಂತ ಒಬ್ಬಳಿದಾಳ, ಈಗ ಅವಳು ತೆಗೆದ್ಲು, ಅವಳು ಮಾಡ್ತಿದ್ಲು, ಒಟ್ಟ ಪೇನ್ ಹಾಕಿದ್ದಿಲ್ಲ ನನಗ. ಅವಳೆ ನಂಗೆ ಫಿಕ್ಸ್ ಆಗಿದ್ದು, ಸ್ವಲ್ಪ ದಿವಸ ಹಾಕಿ ಬೇರೆ ಕಡೆ ಹೋಗ್ಬಿಟ್ಲ. ಹಂಗಾಗಿ ವೀಣಾ ಕಡೆ ಈಗ ಜೊತೆ ಕಡೆ ಹೋದೆ, ಸ್ವಲ್ಪ ಪೇನ್ ನಾದೇ ಆಗುತ್ತೆ. ಬಟ್ ಆಕಿ ಬಾಳ ಅಂದ್ರೆ ಬಾಳ ಸ್ಲೋ ಮಾಡ್ತಾಳ ಮ್ಯಾಮ್. ಆಕಿ ಎಷ್ಟು ವರ್ಷದಿಂದ ಕಲಿಯಕತ್ತಾಳ ಅಂದ್ರೆ ಇವಾಗ ನೀವು ಮಾಡ್ತಾ ಇದ್ರಲ್ಲ, ಹೆಂಗಿದೆ ಹ್ಯಾಂಡ್ ಮೂವ್ಮೆಂಟ್? ಫಾಸ್ಟ್ ಫಾಸ್ಟ್ ಮಾಡ್ತೀನಿ. ಅವಳು ಅದೇ ಅಂದ್ಲು, ನನ್ಗೆ ಆಗಿಲ್ಲ 6 years ಇಂದ ಕಲ್ತೀನಿ, ನೀನು ನಿನ್ ಮನಸ್ಸೇ ಗಟ್ಟಿ ಐತೆ ಅಂತ ಮೇನ್. ಅದ್ ನನ್ ಧೈರ್ಯ ಐತೆ, ಹೇಳ್ಕೊಡೋರು ಎಷ್ಟು ಇಂಪಾರ್ಟೆಂಟ್, ಕಲಿಯೋರು ನಿನ್ ಧೈರ್ಯ ಐತೆ. ನಮ್ಗೆ ಇಲ್ಲ, ಭಯ ಆಗುತ್ತೆ ಶೇಪ್. ಏನು ಆಗಲ್ಲ, ಏನು ಆಗಲ್ಲ ಅಂತ ಮಾಡ್ಬೇಕು. ಏನೋ ಆಗುತ್ತೆ ಏನೋ ಆಗುತ್ತೆ ಅಂತ ನಾವ್ ಮಾಡಿದ್ರೆ ಏನೋ ಆಗೋಗ್ಬಿಡುತ್ತೆ. ಮೇನ್ ನಮ್ ನರ್ವಸ್ ಆಗ್ಬಾರ್ದು. ನಾನು ಫಸ್ಟ್ ನರ್ವಸ್ ಯಾಕಾದ್ನಿ ಅಂದ್ರೆ ನೀವ್ ಇದ್ರಲ್ಲ, ಸ್ವಲ್ಪ ಭಯ. ಗುರು ಅಂದ್ರೆ ಯಾರಿದ್ರು ಅದಕ್ಕೆ ಇವತ್ತು ನಾ ಇರಂಗಿಲ್ಲ, ಇಬ್ಬರಿಗೆ ಒಬ್ಬರ ಮೇಲೆ ಬಿಟ್ಟು ನಾ ಹೊರಗೆ ಹೋಗ್ತೀನಿ. ಆಗಿಲ್ಲ ಮ್ಯಾಮ್. ಅಂದ್ರೆ ನೀವು ಸಡನ್ಲಿ ನೀವು ಕೇಳಿದಾಗ ಸ್ವಲ್ಪ ಭಯ ಕೇಳ್ಬೇಕಲ್ವಾ. ನಿಮಗೆ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮನೇಲಿ ನೀವ್ ಹೆಂಗಾರು ಮಾಡಿದ್ರೆ ಏನ್ ಮಾಡೋದು? ಅಯ್ಯೋ ಇವರೇ ಹೇಳ್ಕೊಟ್ಟಿದ್ರು ನನಗೆ ಬೇಕಾದ್ರೆ ನಾನು ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಮಾತಾಡ್ತೀನಿ ಮ್ಯಾಮ್. ಬೇಕಾದ್ರೆ ನೀವು ಅಯ್ಯೋ ಸಾಕ್ಬಿಡ್ರಿ, ಎಷ್ಟು ಹೇಳ್ತೀರಲ್ಲ. ಇಲ್ಲ, ಅವ್ರೆಷ್ಟು ನಿಜ ಖುಷಿ ಆಗುತ್ತೆ, ಬೇಕಾದ್ರೆ ನೀವು ಕೇಳ್ರಿ. ಆಯ್ತು, ನನ್ ಕ್ಲೈಂಟ್ ನನ್ ಸ್ಟೂಡೆಂಟ್ ಎಷ್ಟು ಪರಿ ಮುಂದೆ ಹೋಗ್ತಾರೆ ಅಂದ್ರೆ ಇದಕ್ಕಿಂತ ಖುಷಿ ನನಗೆ ಇನ್ನೇನ್ ಬೇಕು? ಅವ್ರು ಹೇಳಿದಾಗ ನನಗಷ್ಟೇ ಖುಷಿ ಆಗಿತ್ತು ನೋಡಿ. ಎಷ್ಟು ಅರ್ನ್ ಮಾಡಿದ್ರೆ ಇವಾಗ? ದುಡಿದ್ರ ಇಲ್ಲ ನೀವು? ಕೊಟ್ರ ಇಲ್ಲ? ಕೊಟ್ರ ಒಬ್ರು 500 ಕೊಟ್ಟಾರ, ಇನ್ನೊಬ್ರು ಕೊಟ್ಟಿಲ್ಲ. ಫಸ್ಟಿಗೆ ನಾನೇ ಫ್ರೀ ಮಾಡಿದ್ದೆ ನಾನು, ಒಂದು 2-3 ಫ್ರೀ ಮಾಡಿದೆ. ಆಮೇಲೆ ಒಬ್ರಿಗೆ ಹ್ಯಾಂಡ್ ಫ್ರೀ ಮಾಡಿದ್ದೆ ನಾನು, ಇಬ್ಬರಿಗೆ. ಒಬ್ರು 500 ಲೆಗ್ ಹ್ಯಾಂಡ್ 500 ಕೊಟ್ಟಿದ್ದೆ. ಫೇಸ್ ಏರಿಮೋ ಅಪ್ಪರ್ ಲಿಪ್ ಎಲ್ಲ 100 rupees ಒಬ್ರು ಕೊಟ್ಟರು. ಇಬ್ರಿಗೆ ಫ್ರೀ ಮಾಡಿದ್ದೆ. ಈಗ ಫ್ರೀ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಅಂದ್ರೆ ಒಬ್ಬ ಯಾಕ ಏನು ಒಂದು ಫಸ್ಟ್ಗೆ ಮಾಡಿದ್ದ ಅವ್ರಿಗೆ, ಬೇಡ ನಿಮ್ ದುಡಿಮೆ ಇರ್ಲಿ, ಫಸ್ಟ್ ಬಣಿಗೆ ನಂದೇ ಇರ್ಲಿ ತಗೋ ಅಂತ ಕೊಟ್ರು ನಾನು. ನೀವು ಅವ್ರು ನಿನ್ನೆ ವ್ಯಾಕ್ಸ್ ಮಾಡಿದ್ದಾರೆ? ನಿನ್ನೆ ವ್ಯಾಕ್ಸ್ ಆಗಿದೆ, ಅಂಡರ್ ಆಗಿದೆ, ಮತ್ತೆ
ಇನ್ನು ಅಂಡರ್ ಆರ್ಮ್ಸ್ ಮಾಡಿಲ್ಲ ನಾನು. ಐಬ್ರೋ ಆಗಿದೆ. ಐಬ್ರೋ ಮಾಡಿದ್ದಾರೆ, ಅಂಡರ್ ವ್ಯಾಕ್ಸ್ ಮಾಡಿದ್ದಾರೆ ಅವ್ರು ನಿನ್ನೆ. ಯಾಕಂದ್ರೆ ಅಂಡರ್ ಆರ್ಮ್ಸ್ ಅಂತ ಅಲ್ಲಿ ಇನ್ನೂ ಅಷ್ಟು ಅಪ್ಡೇಟ್ ಇಲ್ಲ ನಮ್ಮ ಏರಿಯಾ. ನಾನು ಕಲ್ತಿಲ್ಲ ಆದ್ರೂ ಮಾಡಿದ್ದೀನಿ. ಇಲ್ಲ ಅಪ್ಡೇಟ್ ಅಂದ್ರೆ ಅವ್ರು ಆತರ ಹೇಳ್ತಾ ಇದ್ದ, ಅವ್ರ ಏರಿಯಾದಲ್ಲಿ ಆತರ ಮಾಡಿ ನಾಚಿಕೆ ಪಡ್ತಾರೆ. ಕೇಳಿದ್ರು ಮೇಡಮ್. ಇಲ್ಲಿ ಮಟ್ಟ ಅವರು ಡ್ರೆಸ್ ಎತ್ತಲಿಕ್ಕೆ ನಾಚ್ಕೊಳಕತ್ತಾರ. ಅಲ್ಲ ಅವ್ರು ಕೇಳಿದ್ರು ಮತ್ತೆ ಅವ್ರು ಕೇಳಿದ್ರು ಮತ್ತೆ ಮಾಡ್ಬೇಕು, ನಾನ್ ಮಾಡ್ತೀನಿ, ನಂಗೆ ಅಂಡರ್ ಆರ್ಮ್ಸ್ ಮಾಡಕ್ ಬರುತ್ತೆ. ಹೇರ್ ರೂಟ್ ಮೇನ್ ಸೇಮ್ ಬಟ್ ಅಲ್ಲಿ ಜನ ಇರ್ತಾರಲ್ಲ ಕೆಲವೊಬ್ರು ಇನ್ನೊಂದ್ ಸ್ವಲ್ಪ ಹಳ್ಳಿ ಟೈಪ್. ಅದೇ ಹೇಳಿದ್ನಲ್ರಿ, ನಾನು ವ್ಯಾಕ್ಸ್ ಮಾಡ್ಕೊಂಡಿದ್ ಕೂಡ ಫಸ್ಟ್ ಟೈಮ್ ಎಲ್ರು ಕರೆಕ್ಟ್ ಖುಷಿ. ಅವ್ರು ಇವರು ಕೂಡ ಅಷ್ಟೇ. ಹೆಂಗ್ ಮಾಡಿದ್ರಪ್ಪ? ಪೇನ್ ಇತ್ತ? ಪೇನ್ ಏನಿಲ್ಲ. ಏನ್ ಹೇಳಿ ನನಗೆ ರಿಕಾ ವ್ಯಾಕ್ಸ್ ಅಂದ್ರೆ ಏನು ಪೇನ್ ಆಗುತ್ತಾ ಏನು? ಅದೇ ಇನ್ನ ಪೇನ್ ಆಗಲ್ಲ, ಇದ್ರಕ್ಕಿಂತ ಅದು ಪೇನ್ ಆಗಲ್ಲ. ನಾರ್ಮಲ್ ವ್ಯಾಕ್ಸ್ ನೀವು ಪೇನ್ ಇಲ್ಲ ಸುಡಲ್ಲ ಅದು, ಸುಡಲ್ಲ ಅದು. ಅಲ್ಲ ನಾರ್ಮಲ್ ವ್ಯಾಕ್ಸ್ ನೀವು ಪೇನ್ ಇಲ್ಲದಂಗ್ ಮಾಡಿದೀರಾ. ಇನ್ನು ರಿಕಾ ವ್ಯಾಕ್ಸ್ ತುಂಬಾ ಈಸಿ, ಬಟ್ ಒಂದ್ ಚೂರ್ ಚಿಕ್ಕ ಪುಟ್ಟ ಟೆಕ್ನಿಕ್ಸ್ ಇರುತ್ತೆ. ಸೊ ಅದನ್ನ ನೀವು ಇಂಪಾರ್ಟೆಂಟ್ಲಿ ತಿಳ್ಕೊಬೇಕು. ರಿಕಾ ವ್ಯಾಕ್ಸ್ ಅಂದ್ರೆ ನೀವು ಪೇನ್ ಇರಲ್ಲ ಅಂದ್ರೆ ಅಷ್ಟು ಈಸಿ ಅಲ್ಲ. ಸ್ಕಿನ್ ಕಿತ್ಕೊಂಡ್ ಬಂದ್ಬಿಡುತ್ತೆ, ಅಷ್ಟು ಈಸಿ ಅಲ್ಲ. ಅದೇ ಭಯ ನನಗೆ ರಿಕಾ ವ್ಯಾಕ್ಸ್ ಬಗ್ಗೆ ಹೇಳೋಕ್ಕೂ ಭಯ ಆಗತ್ತೆ. ಈಗ ಅವ್ರು ಮಾಡಬೇಕು, ಏನಿಲ್ಲ ಮಾಡಿ ಹಂಗೇನಿಲ್ಲ, ಇದು ಸ್ಕಿನ್ ಪೀಲ್ ಆಗ್ಬೇಕು ಸುಮ್ನೆ. ಸ್ಕಿನ್ ಅಂದ್ರೆ ಮಾಡಿ ಹಂಗೇನಿಲ್ಲ. ಇವಾಗ ನಾ ಇನ್ನೊಂದ್ ಟೈಮ್ ಹೇಳ್ಕೊಡ್ತೇನೆ ನಿಮಗೆ. ಓಕೆ, ಅವ್ರಿಗಿನ್ನೂ ಸ್ವಲ್ಪ ಸ್ಕಿನ್ ಸ್ಮೂತ್ ಇರುತ್ತೆ. ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಇದ್ರೆ ರಿಕಾ ವ್ಯಾಕ್ಸ್ ಅಷ್ಟು ಈಸಿ. ಅವ್ರಿಗೆ ಸ್ವಲ್ಪ ಫೀಲ್ ಆಗಿತ್ತು, ಅದೇ ಭಯ ನನಗೆ ಕುಂತ್ಬಿಟ್ಟೈತೆ. ಹಂಗೇನಿಲ್ಲ, ಆಗಲ್ಲ, ಮಾಡ್ಬೋದು. ಆಮೇಲೆ ಏನ್ ಹೇಳ್ತಾ ಇದೆ ಅಂದ್ರೆ, ಇವ್ರೇನೋ ಕೇಳ್ತಾ ಇದ್ರು, ಎಲ್ಲೋ ಹೋಗಿದ್ರು ನನಗೆ, ಅವರೇ ಮುಂದೆ ಹೋಗ್ಬೇಕು, ನಾನ್ ಮುಂದೆ ಹೋಗ್ಬಾರ್ದು ಅದೆಲ್ಲ ಹೇಳ್ತಾ ಇದ್ರು ಅವರು. ಅದಕ್ಕೆ ನಾನೇನ್ ಹೇಳಿದೆ, ಅವ್ರು ಮುಂದೆ ಹೋಗ್ಬೇಕು ನಾವ್ ಮುಂದೆ ಹೋಗ್ಬೇಕು ಅನ್ನೋದ್ರಿಂದ ಯಾರು ಮುಂದೆ ಹೋಗಲ್ಲ. ಓಕೆ, ಯಾರು ಮುಂದೆ ಹೋಗಲ್ಲ. ನಾವ್ ನನ್ನ ಸ್ಟೂಡೆಂಟ್ ಅಂತ ನಾನು ನಿಮ್ಗೆ ಇಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ನಂದು ಒಂದು ಕ್ಲಾಸ್ ಅನ್ಕೊಂಡ್ಬಿಡ್ರಿ. ಯಾರು ಹೆಂಗಾದ್ರೂ ಇರ್ಲಿ, ಯಾರು ಹೆಂಗಾದ್ರೂ ಮಾಡ್ಲಿ, ಅವ್ರ ಬಗ್ಗೆ ನಾವು ಒಳ್ಳೇದನ್ನೇ ಬಯಸ್ಬೇಕು. ಓಕೆ, ಅವ್ರು ಕೆಟ್ಟದ್ ಮಾಡ್ಯಾರಂತ ನಾವು ಕೆಟ್ಟದ್ ಮಾಡಿದ್ರೆ ಅದು ನಮ್ ವ್ಯಕ್ತಿತ್ವ ಆಗಂಗಿಲ್ಲ. ಓಕೆ, ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ. ನೆಕ್ಸ್ಟ್ ಇನ್ನೊಂದು, ಅವ್ರಿಗೆ ಕೆಟ್ಟದಾಗಲ್ಲ ಅಂತ ನಾವು ಕೆಟ್ಟದ್ ಮಾಡಕ್ ಹೋದ್ರೆ ನಮಗೆ ಇನ್ನೊಂದು ಕೆಟ್ಟದ್ದಾಗತ್ತೆ ಹೊರತು ಒಳ್ಳೇದಂದ್ರೆ ಆಗಂಗಿಲ್ಲ. ಸೊ ನಾನೇನ್ ಹೇಳ್ಕೊಡ್ತೀನಿ, ನೀವೇನೋ ನಿಮ್ ಕೆಲ್ಸ ಏನೋ, ನಿಮ್ ಕ್ಲೈಂಟ್ ಏನೋ, ನಿಮ್ ಭವಿಷ್ಯ ಏನೋ ಇಷ್ಟು ಮಾತ್ರ ಇರ್ಬೇಕು ನಿಮ್ ತಲೆಯೊಳಗ. ನಿಮ್ಮ ಮುಂದೆ 1000 ಪಾರ್ಲರ್ ಬರ್ಲಿ, ನಿಮ್ಮ ಮುಂದೆ 1000 ಜನ ಕೆಲಸ ನಮ್ ಕಡೆ ಎಲ್ಲಿದ್ರು ಬರ್ತಾರೆ. ಓಕೆ, ಇದನ್ನ ಮಾತ್ರ ತಲೆಗೆ ಇಟ್ಕೊಳ್ರಿ. ಆಮೇಲೆ ನೀವು ಇವತ್ ನಾನ್ ಹೇಳ್ಕೊಟ್ಟಂಗ ನಾಳೆ ನೀವು ನಿಮ್ ಸ್ಟೂಡೆಂಟ್ಗೂ ಹೇಳ್ಕೊಡ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ಅವಾಗಾದ್ರೂ ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಹೆಂಗ್ ಬರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನಾನಿರೋ ಪ್ರಕಾರ ನಾನಿರೋ ಪ್ರಕಾರ ಎಲ್ಲಾರು 70 ಯಾಕೆ 90 100 90% ಹಂಗೆ ಇರೋದು. ಯಾಕಂದ್ರೆ ಮ್ಯಾಮ್ ಜ್ಯೋತಿ ಒಂದ್ ದಿವಸ ಏನೋ ಫೇಶಿಯಲ್ ಏನೋ ಮಾಡಾಕ ಆಕಿ ಇದ್ದಿಲ್ಲ, ಆಕಿ ಊರಾಗ ಇರ್ಲಿಲ್ಲ. ಆಕಿ ಮೇಡಮ್ ಕಡೆ ಕಳ್ಸಿರಾಕಿ ನಾ ಚೆನ್ನಾಗ್ ಮಾಡ್ತೀನಿ, ನನ್ ಕಡೆನೆ ಬರ್ರಿ. ಹಂಗೆಲ್ಲಾ ಮಾಡ್ಬಾರ್ದು, ನನಗಂದ್ರೆ ಅದು ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಿಲ್ಲ, ಅದೇನಪ್ಪ ಅಂತೇಳಿ. ಅದ್ ಹೆಂಗ್ ಮ್ಯಾಮ್ ಹೇಳ್ತಾರ, ಕಳ್ಸಾಳಲ್ಲ ಅದೇ ಏನ್ ಗೊತ್ತಾ, ನೀವು ಪ್ರತಿಫಲ ಯಾವಾಗ ಪಡಿತೀರಿ ಅಂದ್ರೆ ನಿಮ್ಮ ಅಲ್ಲಿ ಕಷ್ಟ ಅವಾಗ ಪ್ರತಿಫಲ ಪಡಿತೀರ. ಇನ್ನೊಬ್ರದ್ದು ಕಿತ್ಕೊಂಡ್ ತಿನ್ನೋ ಬುದ್ಧಿ ಏನಿರುತ್ತೆ ಅದು ನಿಮ್ಮನ್ನ ಮುಂದೋಗಕ್ ಬಿಡಂಗಿಲ್ಲ. ಓಕೆ, ಆಕ್ಚುಲಿ ನೀವು ನಮ್ಮಂತ ಜನನೇ ಅಲ್ಲ ಈ ಫೀಲ್ಡ್ ಇಳಿದಿದ್ದು, ಕಷ್ಟ ಆಯ್ತಂತಾನೆ ಬಂದಿರ್ತಾರೆ. ಇಲ್ಲ ಓಕೆನಾ, ಈಗ ನಾವ್ ಕಿತ್ಕೊಳ್ಳೋದ್ರಿಂದ ನಮ್ಗೆ ಸಿಗುತ್ತಾ, ದೇವ್ರನ್ನು ಮೆಚ್ಚಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇದನ್ನೇ ನಾ ಹೇಳ್ಕೊಡೋದು. ಇದು ಒಂದು ಕ್ಲಾಸ್ ಅನ್ಕೊಂಡ್ಬಿಡ್ರಿ ನಿಮಗೆ. ಓಕೆ, ಯಾವಾಗ್ಲೂ ನಮ್ಮ ಮುಂದೆ ಬೇಕಾದಷ್ಟು ಜನ ಇರ್ಲಿ, ಬೇಕಾದಷ್ಟು. ಯಾಕಂದ್ರೆ ಎಲ್ಲಾರು ಕಲಿಯೋರೆ, ಎಲ್ಲಾರು ದುಡಿಮೆ ಮಾಡ್ಬೇಕಂತಂದೆ ಅಲ್ವಾ? ಹೌದಲ್ವಾ? ನಾನು ನಿಮಗೆ ಮೊದಲೇ ದಿನ ಕ್ಲಾಸಿಗೆ ಬಂದಾಗ ಹೇಳಿದ್ದೆ, ಆಫೀಸರ್ಸ್ ಬಂದು ಯಾರು ಸೇರಂಗಿಲ್ಲ. ಆಫೀಸರ್ಸ್ ಬಂದು ಯಾರಾದ್ರೂ ಜಾಯಿನ್ ಆಗ್ತಾರ ಬ್ಯೂಟಿಷಿಯನ್ ಕ್ಲಾಸಿಗೆ, ಅಥವಾ ಜಾಸ್ತಿ ದುಡ್ಡಿದ್ದವ್ರು ಯಾರಾದ್ರೂ ಬಂದು ಜಾಯಿನ್ ಆಗ್ತಾರವಾ? ಇವಾಗ ನಾನು ಕಲ್ತಿದ್ದೀನಿ, ನೀವು ಕಲ್ತಿದ್ದೀರಾ, ಇವರು ಕಲ್ತಿದ್ದಾರೆ ಅಂದ್ರೆ ಇಲ್ಲಿ ನಾವು ಒಂದೇನಾದ್ರೂ ಮಾಡ್ಬೇಕು, ಮುಂದೆ ಹೋಗ್ಬೇಕು, ನಮ್ದು ಒಂದು ಜೀವನ ರೂಪಿಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಅಲ್ವಾ ಕ್ಲಾಸಿಗೆ ಜಾಯಿನ್ ಆಗಿದ್ದು. ಮತ್ತೆ ನಮ್ಮಂಗೆ ಇನ್ನೊಬ್ರು ಮಾಡಿರ್ತಾರೆ. ಈಗ ನಮ್ಮಂಗೆ ಇನ್ನೊಬ್ರು ಕ್ಲಾಸ್ ತಗೊಂತ ಇರ್ತಾರೆ. ಅವ್ರ ಕ್ಲಾಸ್ ಹೆಂಗಾದ್ರೂ ತಗೊಂಡು ನಮಗೆ ಆಗ್ಬೇಕು ಅಲ್ವಾ? ನಮಗೆ ಆಗ್ಬೇಕು. ಅದು ಅವರು ಸ್ವಂತ ನಿರ್ಧಾರ, ನಮ್ ಸ್ವಂತ ನಿರ್ಧಾರ ಅಲ್ಲ. ನಮ್ ಸ್ವಂತ ನಿರ್ಧಾರ ಏನಿರ್ಬೇಕು, ನಮ್ಮಲ್ಲಿ ಒಳ್ಳೆತನ ಇರಬೇಕು. ಇನ್ನೊಬ್ರಿಗೆ ಕೆಲಸ ಕೆಟ್ಟದ್ ನಾವು ಬಯಸ್ಬಾರ್ದು. ಅವ್ರು ನಮಗೆ ಕೆಟ್ಟದ್ ಬಯಸ್ಲಿ ಪರವಾಗಿಲ್ಲ, ನಾವು ಅವ್ರಿಗೆ ಕೆಟ್ಟದ್ ಬಯಸ್ಬಾರ್ದು. ಓಕೆ, ಇವತ್ತು ನೀವು ಮುಂದೆ ಹೋಗ್ತಾ ಇರ್ಬೋದು, ಮುಂದೊಂದಿನ ಖಂಡಿತವಾಗ್ಲೂ ಮುಂದೆ ಕಷ್ಟಕ್ಕೆ ಸಾರ್ಥ ಇದ್ದೇ ಇರ್ತದೆ. ಓಕೆ, ಇವತ್ ನಮಗೆ ಕಷ್ಟ ಇರ್ಬೋದು. ನಮಗೆ ಕಷ್ಟ ಆಯ್ತು ಅಂತ ಹೇಳಿ ನಾವ್ ಇನ್ನೊಬ್ರದ್ದು ಕಿತ್ಕೊಂಡ್ ತಿನ್ನೋ ಕೆಲಸ ಮಾಡಿದ್ರೆ ನಿಮ್ ಹಿಂದೆ ಇರ್ತಿರೋ ಹೊರತು ಮುಂದೆ ಹೋಗಂಗಿಲ್ಲ. ನಿಮ್ ಜೀವನದೊಳಗೆ ನೀವು ಮುಂದೆ ಹೋಗ್ಬೇಕಂದ್ರೆ ನ್ಯಾಯವಾಗಿರ್ಲಿ. ನಂಗೆ ಈ ನ್ಯಾಯವಾಗಿರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಬಹಳ ಬೇಜಾರಾಗ್ತೈತಿ, ಬಹಳ ಸಿಟ್ಟು ಕೂಡ ಬರ್ತೈತಿ. ನಂಗೆ ಎಷ್ಟು ಸಮಾಧಾನ ಅದನ್ನ ಅಷ್ಟೇ ಸಿಟ್ಟದೀನಿ.
ಕರೆಕ್ಟಾಗಿ ನನ್ನ ಜೊತೆಗಾದ್ರೂ ನೀವು ಹೊರಗಡೆ ಎಲ್ಲಿ ಹೋದಾಗಾದ್ರೂ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಯಾರಾದ್ರೂ ನನಗೆ ಕರೆಕ್ಟ್ ಆಗಿದ್ರೆ ಮಾತ್ರ ನಾನು ಅವ್ರ ಜೊತೆ ಕರೆಕ್ಟ್ ಆಗಿರ್ತೇನೆ. ನನಗೆ ಯಾರಾದ್ರೂ ಉಲ್ಟಾ ಸೀದಾ ಇದ್ರು ಏನು ಮಾಡಲ್ಲ ನಾನು. ನಾನು ನಿನ್ ಮುಗೀತು ಇಷ್ಟೇ, ಅಷ್ಟೇ. ಕೈ ಬಿಟ್ಬಿಡ್ತೇನೆ ಅಷ್ಟೇ. ಕರೆಕ್ಟ್. ವಾದ ಮಾಡೋದ್ರಿಂದ ಅರ್ಥ ಇಲ್ಲ. ಏನು ಮಾಡಲ್ಲ ನಾನು, ಗೊತ್ತಾಯ್ತಾ? ಇದನ್ನ ತಿಳ್ಕೊಡಿ. ಇವತ್ತೇ ಅಲ್ಲ ನಾಳೆ ನಿಮ್ ಜೀವನದೊಳಗೆ ಇದನ್ನ ಕಲ್ತು ಹೋದ್ಮೇಲೆ ಆಯ್ತು. ಇನ್ನೊಬ್ರದ್ದು ಕಿತ್ಕೊಂಡ್ ತಿನ್ನೋ ಕೆಲಸ ಮಾಡ್ಬೇಡ್ರಿ, ಇನ್ನೊಬ್ರ ಬಗ್ಗೆ ಮಾತಾಡ್ಬೇಡ್ರಿ. ನಿಮ್ ಬಗ್ಗೆ 100 ಮಂದಿ ಮಾತಾಡ್ಲಿ, ಅದ್ ನನಗೆ ಸಂಬಂಧ ಇಲ್ಲ. ಇನ್ನೊಬ್ರ ಬಗ್ಗೆ ನೀವು ಮಾತಾಡ್ಬೇಡ್ರಿ. ನಿಮ್ ಕೆಲಸ ಏನಿದೆ ನೀವು ಮಾಡ್ತಾ ಹೋಗ್ರಿ, ನಿಮ್ ಕೆಲಸ ಇಂದ ಇಂಪ್ರೂವ್ ಮಾಡ್ತಾ ಹೋಗ್ರಿ. ಇಲ್ಲೇ ಕಲ್ತಿದ್ದೆ ಸಾಕಾಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಕಲೀರಿ, ನನಗೇನ್ ಅಭ್ಯಂತರ ಇಲ್ಲ. ಓಕೆ, ಅಯ್ಯೋ ಇಲ್ಲಿ ಕಲ್ತಿದ್ದೆಲ್ಲ ನೀ ಯಾಕೆ ಅಲ್ಲಿಗೆ ಹೋಗಿ ಸೇರಿದಿ, ಇದೆಲ್ಲ ನಾ ಮಾತಾಡಕ್ಕೆ ಅಲ್ಲ. ಎಲ್ಲಾದ್ರೂ ಇನ್ನೊಂದ್ ಸ್ವಲ್ಪ ಕಲಿತಿದ್ರೆ ಕಲೀರಿ, ಬಟ್ ಏನಂದ್ರೆ ನ್ಯಾಯವಾಗಿ ಮುಂದೆ ಹೋಗ್ರಿ. ಓಕೆನಾ? ನಾನು ಇರೋದೇ ಹಿಂಗೆ, ನಾನು ಹೇಳ್ಕೊಡೋದು ಹಿಂಗೆ. ಸ್ಟಾರ್ಟ್ ಮಾಡೋಣ. ನನ್ ಮುಂದೆ ಬೇರೆ ಕೆಲಸ ಇತ್ತು. ಅರ್ಥ ಆಯ್ತಾ? ಏನ್ವಾ ಉಸಿರೇ ಹೊರಗೆ ಬರ್ಲಿಲ್ಲ, ಉಸಿರು ಹೊರಗೆ ಬರೋವರೆಗೂ ಬಿಡೋದಿಲ್ಲ. ಉಸಿರು ಹೊರಗೆ ಬರ್ಬೇಕದ ಇವಾಗ. ಭಾಷಣ ಮೇಡಮ್ ಅಂತೀರಾ? ಇಲ್ಲ, ನಿಜ ಅದು. ಇಕಾ ವ್ಯಾಕ್ಸ್ ಆಗಲಿ ನಾರ್ಮಲ್ ವ್ಯಾಕ್ಸ್ ಆಗಲಿ ಫಸ್ಟ್ ಏನು ಮಾಡ್ತೀರಾ, ಕಾಲಾಗಲಿ ಕೈ ಆಗಲಿ ಏನಾದರೂ ಮಾಡಿ ಫಸ್ಟ್ ಒನ್ ಟೈಮ್ ನೀರಿಂದ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಬಾಡಿ ಲೋಷನ್ ಏನಾದರೂ ಹಾಕೊಂಡಿದ್ರೆ ಬರಲ್ಲ ವ್ಯಾಕ್ಸ್, ಅದಕ್ಕೆ. ಓಕೆ, ಈ ಬೌಲ್ನಲ್ಲಿ ಹಿಂಗೆ ನೀರು ತುಂಬಿಟ್ಕೊಂಡಿರ್ತೀರಲ್ವಾ, 2 ನ್ಯಾಪ್ಕಿನ್ ಇಟ್ಕೋಬೇಕು. ಒಂದು ನ್ಯಾಪ್ಕಿನ್ ಕ್ಲೀನ್ ಮಾಡಲಿಕ್ಕೆ, ಇನ್ನೊಂದು ನ್ಯಾಪ್ಕಿನ್ ಡ್ರೈ ಮಾಡೋಕ್ಕೆ. ಇಲ್ಲಿ ಪರವಾಗಿಲ್ಲ, ಕೆಲಸ ಇದು. ಮ್ಯಾಗಿ ಮೇಲೆ ಇಲ್ಲ ಹಂಗೇನಿಲ್ಲ, ಅಂತೆ ಬೇಜಾರು. ಕೆಲಸ ಮಾಡಿದ್ರೆ ಅದರಲ್ಲೇ ನನಗೆ ನಾನು ತೋರಿಸ್ತೀನಿ. ಇದು ನಿಮಗೆ ಬಿಡೋದು, ತೋರಿಸ್ಬೇಕಲ್ವಾ? ಯಾಮ್ ಇಲ್ಲ, ಏನಿಲ್ಲ. ಗುರು ತಂದೆ ತಾಯಿ ತರ ಸಂಬಂಧ. ಇದಾದ್ಮೇಲೆ ತಂದೆ ತಾಯಿ ಆಗೋದು. ಇದಾದ್ಮೇಲೆ ಆಗೋಣ, ಯಾಕಂದ್ರೆ ಇವಾಗ ತೋರಿಸ್ಲೇಬೇಕು. ತೋರಿಸ್ತೀನಿ ಫಸ್ಟ್. ನೆಕ್ಸ್ಟ್ ಪ್ರೀ ವ್ಯಾಕ್ಸಿನ್ ಜೆಲ್ ಅಂತ ಬರುತ್ತೆ. ಇವಾಗಲೇ ಕೇಳಿದ್ರಲ್ಲ ನೀವು, ಪೋಸ್ಟ್ ಪ್ರೀ ಅಂತ ಹೇಳ್ತೀವಿ. ಪೋಸ್ಟ್ ಪ್ರೀ, ಇದು ಪೋಸ್ಟ್, ಇದು ಪ್ರೀ. ಅಂದ್ರೆ ಮೊದಲೇ ಅಪ್ಲಿಕೇಶನ್ ಮಾಡುವಂತ ಜೆಲ್ ಇದು. ವ್ಯಾಕ್ಸಿನ್ ಮಾಡೋದಕ್ಕಿಂತ ಮೊದಲೇ ಅಪ್ಲಿಕೇಶನ್ ಮಾಡ್ತೀವಿ. ಇದನ್ನ ಈ ತರ ಸ್ವಲ್ಪ ಹಾಕೊಂತೀರಾ. ಹಾಕೊಂಡು ಹಿಂಗ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂತೀರಾ. ರಿಕಾ ವ್ಯಾಕ್ಸ್ ಮಾಡುವಾಗ ಮಾತ್ರ ಇದನ್ನ ಮಾಡೋದು, ನಾರ್ಮಲ್ ವ್ಯಾಕ್ಸ್ ಮಾಡುವಾಗ ಮಾಡಬಾರ್ದು. ತೆಗಿ. ನೀಟಾಗಿ ಟ್ರೈ ಮಾಡಬೇಕು. ಏನು ಜೆಲ್ ಜಸ್ಟ್ ವಾಟರ್ ಟೈಪ್ ಇರುತ್ತೆ, ಡೆಡ್ ಸೆಲ್ಸ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕು. ಇದಕ್ಕೆ ಗೊತ್ತಾಗ್ತದೆ ವ್ಯತ್ಯಾಸ. ಡ್ರೈ ಆಯ್ತಾ? ಇವಾಗ ನೀವು ಪೌಡರ್ ಹಾಕಬೇಕು. ಇದಕ್ಕೂ ಕೂಡ ಪೌಡರ್ ಹಾಕಲೇಬೇಕು. ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ಇಟ್ಕೊಂತೀನಿ ಅಂದ್ರೆ ನಿಮಗೆ ಥ್ಯಾಂಕ್ ಯು. ವೆಲ್ಕಮ್. ಸಕ್ಕರೆ ಮಾತ್ರ ಒಂದು ಸ್ವಲ್ಪ ಕಡಿಮೆ ಇಲ್ಲ, ಅಲ್ಲ ಒಂದು ಸ್ವಲ್ಪ ಜಾಸ್ತಿ ಇಲ್ಲ. ಏನಿಲ್ಲ ಬಾಪ, ಬರಲೇಬೇಕು ಇವತ್ತಿಲ್ಲ ನಾಳೆ ವಿಡಿಯೋದಲ್ಲಿ. ನೋಡ್ರಿ, ಈಗ ವ್ಯಾಕ್ಸ್ ಇವಾಗ ಹೀಟ್ ಆಗಿದೆ. ರಿಕಾ ವ್ಯಾಕ್ಸ್ ಆಗಲಿ ನಾರ್ಮಲ್ ವ್ಯಾಕ್ಸ್ ಆಗಲಿ, ವ್ಯಾಕ್ಸ್ ಹೀಟ್ ಮಾಡ್ತೀರಲ್ವಾ, ಪೂರ್ತಿ ಮೆಲ್ಟ್ನೂ ಆಗಬಾರ್ದು, ಪೂರ್ತಿ ಗಟ್ಟಿನೇ ಇರಬಾರ್ದು, ಮೀಡಿಯಂನಲ್ಲಿ ಇರಬೇಕು. ಓಕೆ, ತಗೊಳ್ಳುವಾಗ ಇದೆಲ್ಲ ಮುಳುಗಿಸ್ಬಾರ್ದು. ಸ್ಪ್ಯಾಚುಲ ಇವ್ರು ನಿನ್ನೆ ಇಲ್ಲಿವರೆಗೂ ಮುಳುಗಿಸಿದ್ರು, ಇಷ್ಟೇ ಇರಬೇಕು. ಹಿಂಗೆ ತಗೊತೀರಾ, ತಗೊಂಡು ಎಕ್ಸ್ಟ್ರಾ ಇರೋದನ್ನ ಇಲ್ಲಿ ಮಾತ್ರ ಹಿಂಗೆ ಮಾಡ್ತೀರಾ. ಮಾಡಿಕೊಂಡು ಎಕ್ಸ್ಟ್ರಾ ಇರೋದೆಲ್ಲ ತೆಗ್ದಿದ್ದೀನಿ ನೋಡಿ, ಇಷ್ಟೇ ಇರೋದು. ಹಿಂದ್ಗಡೆ ಇಲ್ಲ, ಹೌದಾ? ತಗೊಂಡ್ರ ಈ ಪಾರ್ಟಿಂದ ಸ್ಟಾರ್ಟ್ ಮಾಡ್ತೀರಾ. ಈ ಪಾರ್ಟಿಂದ ಸ್ಟಾರ್ಟ್ ಮಾಡಿದಾಗ ನೋಡಿ, ಸ್ಟ್ರೆಚ್ ಮಾಡಿ ಇಟ್ಕೊಂಡಿದ್ದೀನ, ಸ್ಕಿನ್ ನೋಡಿ ಜಗ್ ಇಟ್ಕೊಂಡಿದ್ದೀನಿ. ಹಿಂಗೆ ಬಿಟ್ಟು ಹಚ್ಚೋದಕ್ಕ ನೋಡಿ ಗೊತ್ತಾಗ್ತಿದ್ದೇನಾ, ಲೈನ್ಸ್ ಬೀಳ್ತಾ ಇದೆ. ಓಕೆ,
ಅಮ್ಮ ನೀವು ನೋಡ್ಕೋಬೇಕು. ನೋಡ ಗೊತ್ತಾಯ್ತಾ? ಹಿಂಗ್ ತಗೊಂಡಿದ್ದೀನಿ. ತಗೊಂಡು ನಿಮ್ಮ ಕೈಯಲ್ಲಿ ಒಂದು ಡ್ರಾಪ್ ಇದ್ರು ನಿಮ್ಮ ಕ್ಲೈಂಟ್ ಇದ್ರ ಮೇಲೆ ಬೀಳ್ಬಾರ್ದು. ಓಕೆ ಆಯ್ತಾ? ಅಪ್ಲಿಕೇಶನ್ ಹೆಂಗಿದೆ? ದಪ್ಪ ದಪ್ಪ ಅಪ್ಲಿಕೇಶನ್ ಮಾಡಬಾರ್ದು. ಸ್ಟ್ರಿಪ್ಸ್ ತಗೊಂಡಿದ್ದೀರಾ, ಇದು ನಾರ್ಮಲ್ ಸ್ಟ್ರಿಪ್ ಕೂಡ ತೆಗಿಬೋದು ನೀವು. ಇದಕ್ಕಂತಾನೆ ಸಪ್ರೇಟ್ ಆಗಿ ಸ್ಟ್ರಿಪ್ಸ್ ಬರುತ್ತೆ. ಜಲ್ದಿ ಮುಗಿಸ್ಬೇಕು. ಅಲ್ಲ ನಾರ್ಮಲ್ ಸ್ಟ್ರಿಪ್ ಇಂದನ ಮಾಡ್ಬೋದು. ರಿಕಾ ವ್ಯಾಕ್ಸ್ ಇಂದೇ ಸ್ಟ್ರಿಪ್ ಬರುತ್ತೆ, ಸೊ ಅದರಿಂದನೂ ಮಾಡ್ಬೋದು. ಓಕೆ ಸ್ಮೂತ್ ಬರುತ್ತಲ್ಲ ಅದರಿಂದ ಸ್ಮೂತ್ ಆಗುತ್ತೆ. ಇದರಿಂದನೂ ಮಾಡ್ಬೋದು. ನೋಡ್ರಿ ಎಷ್ಟು ಹಾಕಿದ್ದೀನಿ, ನಾ ಇಷ್ಟ ಕೂಡ ಅಪ್ಲೈ ಮಾಡಿದ್ದೀನಿ. ಇಲ್ಲಿಂದ ಇಷ್ಟು ಅಪ್ಲೈ ಮಾಡಿದ್ದೀನಿ. ಇದಿಷ್ಟು ಹಾಕಿದ್ದೀನ ಇಲ್ಲ ಹೌದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು. ಹಾಕಿದ್ದಾದ್ಮೇಲೆ ಇಲ್ಲಿಂದ ಸ್ಕಿನ್ ಜಗ್ಗಿಡಬೇಕು. ನೋವಾಗಲ್ಲ. ಅವ್ರ ಮುಖ ನೋಡ್ತಿದ್ರಲ್ಲ, ನೀವು ಸ್ಕಿನ್ ಲೂಸ್ ಬಿಟ್ಟು ಹಿಂಗ್ ಹಿಡ್ಕೊಂಡು ಹಿಂಗ್ ತೆಗೆದ್ರ ಗೊತ್ತಾಯ್ತಾ? ಇದೇ ವ್ಯತ್ಯಾಸ ನಾವು ಮಾಡೋದಕ್ಕೂ ಬೇರೆಯವ್ರು ಮಾಡೋದಕ್ಕೂ. ಓಕೆ, ಇದಕ್ಕೆ ಹೇಳಿದ್ದು ಚಿಕ್ಕ ಪುಟ್ಟ ಟೆಕ್ನಿಕ್ಸ್ ಅಂತ. ಟೆಕ್ನಿಕ್ಸ್ ಅಂದ್ರೆ ಇಷ್ಟು ದೊಡ್ಡ ದೊಡ್ಡಗಿರಲ್ಲ, ಅದರಲ್ಲೇ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಇರ್ತಾವ. ಕಿವಿ ಪಾಯಿಂಟ್ಸ್ ಅಂತ ಹೇಳ್ತೀವಿ ನಾವು. ಕೀ ಪಾಯಿಂಟ್ಸ್ ಅಂತ, ಇವೇ ಕೀ ಪಾಯಿಂಟ್ಸ್ ಅಂತ. ಈ ಕೀ ಪಾಯಿಂಟ್ಸ್ ನ ನಿಮ್ಗೆ ಈಸಿಯಾಗಿ ಯಾರು ಹೇಳ್ಕೊಡಲ್ಲ. ಸೊ ಅಬ್ಸರ್ವ್ ಮಾಡ್ರಿ, ಕಲೀರಿ. ಬಿಸಿ ಇರಲ್ಲ ನಾನು ಹಾಕ್ಸಿದ್ದೆ. ಬಿಸಿ ಬರಲ್ಲ. ರಿಕಾ ವ್ಯಾಕ್ಸ್ ಬಿಸಿ ಹತ್ತಲ್ಲ. ಮತ್ತೆ ಇದು ಹಿಂಗ್ ಇಡುವಾಗ ಮತ್ತೆ ಹಿಂಗ್ ಮಾಡ್ಬೇಕಿದೆಲ್ಲ ಹತ್ತಿರೋದೆಲ್ಲ ಮಾಡಿ ಇಲ್ಲಿ ಇಡ್ಬೇಕು. ನೋಡಿದ ಚೆನ್ನಾಗಿ ಹಿಂಗೆ ಹಿಂಗೆ ಎರಡೆರಡೆ ಬೆರಳಲ್ಲಿ ಹಿಂಗೆ ರಬ್ ಮಾಡಬಾರ್ದು. ಬರೀ ಇವಾಗ ಮಾಡ್ಬಾರ್ದು ನೀವು. ಗೊತ್ತಾಯ್ತಾ? ಹಾಕು ಗೊತ್ತಾಯ್ತಾ? ಹ್ಞೂ ಹಾ ಹ್ಞೂ ಹಾ ಏನಾದ್ರು ಹೇಳಿದ್ರಲ್ಲ ನಂಗೆ ಅರ್ಥ ಆಗೋದು. ಈಗ ನಾ ಮೂಕಿ ಆಗ್ಲೇ ನೀವು ಮೂಕ್ ಹಾಕ್ತೀರಾ? ಮಾತಾಡೋದು ಕೇಳ್ದ ಒಂಥರ ಜನ. ನಾನಾ? ಚಂದ ಹಾಕ್ರಿ ನೋಡ್ತೀನಿ. ಇದು ತೆಗೀರಿ ಫಸ್ಟ್. ಇದು ನೋಡ್ರಿ ಎಲ್ಲಿ ಹಾಕ್ಬೇಕು, ಎಲ್ಲಿ ಹಾಕಿದ್ದೀರಾ? ನೀವು ಇಲ್ಲಿ ಏ ಡೈರೆಕ್ಷನ್ ಡೈರೆಕ್ಷನ್ ರಾಂಗ್ ಇದೆ ನಿಮ್ದು. ಕೊಡ್ರಿ ಇಲ್ಲಿ ಬರ್ರಿ. ಡೈರೆಕ್ಷನ್ ಹೆಂಗಿದೆ ಹಂಗೆ ಹಾಕ್ಬೇಕಲ್ವಾ? ಆಮೇಲೆ ಇದನ್ನ ನೀವು ಹೇಳಿದ್ದೀನಿ ನಾನು ಹಿಂಗೆಲ್ಲ ಹಿಂಗೆ ಗೀಚಬಾರ್ದಂತ, ಮತ್ತೆ ಅದೇ ಗೀಚ್ತಾ ಇದ್ದೀರಾ, ಜಾಸ್ತಿ ತಗೊಂತ ಇದ್ದೀರಾ. ಎಷ್ಟು ಬೇಕಷ್ಟೇ ತಗೊಳ್ರಿ. ಒಂದೇ ಟೈಮ್ಗೆ ಬರಲ್ಲ ನೋಡಿ. ಡೈರೆಕ್ಷನ್ ಹಿಂಗಿದೆ ಅಲ್ವಾ, ಹಿಂಗೆ ಹಾಕ್ಬೇಕು. ನೀವು ಹಿಂಗೆ ಹಾಕ್ತಾ ಇದ್ದೀರಾ, ಹಾಕ್ರಿ. ಸ್ಟ್ರಿಪ್ ಹೆಂಗೆ ಹಾಕ್ತೀರಾ? ರಾಂಗ್ ಹಾಕಿದ್ದೀರಲ್ವಾ ಸ್ಟ್ರಿಪ್ಪು. ತೋರಿಸ್ತೀನಿ ನೋಡ್ರಿ, ಅಬ್ಸರ್ವ್ ಮಾಡಿ ನೋಡ್ರಿ. ಏ ಡೈರೆಕ್ಷನ್ ಹೆಂಗಿದೆ, ಇಲ್ಲಿದೆ ನೋಡ್ರಿ. ಈಗ ಹಿಂಗಿದೆ. ಸೊ ಹಿಂಗೆ ಹಾಕ್ತಾ ಇದ್ದೀನಿ ನಾನು, ಹಿಂಗೆ ಹಾಕ್ತಾ ಇದ್ದೀನಿ. ಓಕೆ, ನೀವು ಹಿಂಗೆ ವ್ಯಾಕ್ಸ್ ಹಾಕಿ ಹಿಂಗ್ಲಿಂದ ತೆಗೆದ್ರೆ ಹೆಂಗಾಗುತ್ತೆ? ಹಿಂಗೆ ಹಾಕ್ತಿದ್ರಲ್ಲ ನೀವು, ಹಿಂಗೆ ಹಾಕ್ಬೇಕು. ಆಮೇಲೆ ಇಲ್ಲಿ ಹಾಕಿದ್ದೀರಾ, ಇದಿಷ್ಟು ಬಿಸಾಕ್ಬಿಡೋದ? ಬರಲ್ಲಲ್ಲ. ಈಗ ಹಾಕ್ಬೇಕು. ಹಾಕಿ ನೋಡ್ರಿ, ಊಟ ನೀನ್ ತೆಗ್ದಿದ್ದೀನಿ ನಾನು. ಡೈರೆಕ್ಷನ್ ಅಂದ್ರೆ ಇದು ಹಿಂಗ್ ಬರ್ಬೇಕು. ಇವಾಗ ಈ ಡೈರೆಕ್ಷನ್ ಹೆಂಗಿದೆ, ಹಿಂಗ್ ಹೋಗ್ತಾ ಇದಲ್ಲ ಹೇರು, ಹಿಂಗ್ ಮೇಲೆ ಹಾಕ್ರಿ ಬರ್ತಾ ಇಲ್ಲಲ್ಲ, ಹಿಂಗ್ ಬೆಳವಣಿಗೆ ಹಿಂಗಿದೆ ಅಲ್ಲ, ಹಿಂಗೆ ಹಾಕ್ಬೇಕು, ಹಿಂಗೆ ತೆಗಿಬೇಕು. ಹಿಂಗ್ ಹಾಕೋದು ಉಲ್ಟಾ, ಹಿಂಗಿಂದ ತೆಗಿದು. ಹಾಕ್ರಿ. ಹಿಂಗೆ ಹಾಕ್ಬೇಕು. ಹಾಕ್ರಿ. ಕರೆಕ್ಟ್ ಕರೆಕ್ಟ್. ಇಲ್ಲೊಂದು ಸ್ವಲ್ಪ ಹಾಕ್ರಿ, ಅದು ಹಂಗೆ ಉಳಿದಿದೆ. ಆಮೇಲೆ ರಿಕಾ ವ್ಯಾಕ್ಸ್ ನಲ್ಲಿ ಒನ್ ಟೈಮ್ ನೀವು ಒಂದ್ ಸೈಡ್ ತೆಗ್ದಿರಂದ್ರೆ ಇನ್ನೊಂದ್ ಟೈಮ್ ಅಲ್ಲಿ ಆ ಪ್ಲೇಸ್ ನಲ್ಲಿ ಹಾಕ್ಬಾರ್ದು. ಈ ಲೈನ್ ಬರಬಾರ್ದು. ಓಕೆ, ಈ ಲೈನ್ ಕ್ಲಿಯರ್ ಮಾಡ್ಕೊಡಿ.
ಅದು ಇವಾಗ ಆಯ್ತು, ಪರವಾಗಿಲ್ಲ, ಮುಗೀತು ಇವಾಗ. ಆ ಥರ ಲೈನ್ ಬರಬಾರ್ದು. ಮಧ್ಯ ಮಧ್ಯನೂ ಹಾಕಬಾರ್ದು, ಫಸ್ಟಿಂದ ಹಾಕ್ಕೊಂಡು ಇವಾಗ ಇಲ್ಲಿ ಏರಿದೆ, ನೀವು ಇಲ್ಲಿ ಹಾಕಿದ್ದೀರಲ್ವ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು. ನೋಡಿ ನಾ ಇದು ಕ್ಲಿಯರ್ ಮಾಡಿದ್ದೀನಿ, ಇಲ್ಲಿಂದ ಹಾಕ್ಬೇಕಲ್ವ. ಮಿಡ್ಲ್ ಹಾಕಿದ್ ಮಾಡಿ. ಸೇಮ್ ನಾರ್ಮಲ್ ವ್ಯಾಕ್ಸ್ ಮಾಡಿದಿರಲ್ಲ ಹಂಗೇನೆ. ಮತ್ತೆ ಅದರಲ್ಲಿ ಏನು ಚೇಂಜ್ ಇದೆ ಏನಂದ್ರೆ, ಅದರಲ್ಲಿ ನಾವು ಪೌಡರ್ ಹಾಕಿ ಮಾಡ್ತೇವೆ, ಇದರಲ್ಲಿ ಪ್ರೀ ವ್ಯಾಕ್ಸಿನ್ ಜೆಲ್ ಅಪ್ಲೈ ಮಾಡ್ತೇವೆ ಅಷ್ಟೇ. ಇವಾಗ ನೋಡ್ರಿ ಕರೆಕ್ಟ್ ಆಯ್ತು. ಅರ್ಥ ಆಯ್ತಾ? ಸರಿ. ಮೇಡಮ್ ಎಷ್ಟಲ್ಲ ವೈಟ್ ರಿಕಾ ವ್ಯಾಕ್ಸ್ ನಲ್ಲಿ ಹಿಂಗೆ ಹಿಂಗೆ ಮಾಡ್ತಿರಲ್ವಾ, ಜತ್ತಿ ಅದು ಮಾಡ್ತಾರೆ. ಈಗ ಹಿಂಗೆ ಮಾಡ್ತಿರಲ್ಲ, ಹಿಂಗೆ ಹಂಗೆ ಮಾಡಬಾರ್ದು. ಏನು ಮಾಡ್ತೀರಾ, ಹಿಂಗಿರ್ತೈತಲ್ಲ, ಹಿಂಗೆ ಹಾಕಿ ಹಿಂಗೆ ತೆಗಿಬೇಕು. ಅಂದರೆ ಏನಾಗುತ್ತೆ ಗೊತ್ತಾ, ಹಿಂಗೆ ಈಗ ಆಲ್ರೆಡಿ ಹಾಕಿರ್ತೀರಾ. ಇದು ರಿಕಾ ವ್ಯಾಕ್ಸ್ ಅಂದರೆ ತುಂಬ ತಿಕ್ಕಾಗಿರುತ್ತೆ. ನೀವು ಮತ್ತೆ ಮತ್ತೆ ಹಿಂಗೆ ತೆಗಿತೀರಲ್ಲ, ಆಲ್ರೆಡಿ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ, ಸ್ಕಿನ್ ಉರಿಯುತ್ತೆ. ಹಂಗಾಗಿ ತುಂಬ ಹ್ಯಾಂಡಲ್ ಅದು ಹೋಗಲ್ಲ. ಅದು ಹೋಗಲ್ಲ, ಇದ್ರ ನೀರು ಹಾಕಿದ್ರೆ ಮುಗೀತು ಮತ್ತೆ. ಏನಾಯ್ತು? ಅದು ಹೋಗಲ್ಲ ಇವಾಗ. ಆಯಿಲ್ ಹಾಕಿ ರಬ್ ಮಾಡೋದು. ಆಯಿಲ್ ಹಾಕಿ ಏನಾಗಲ್ಲ, ಆಯಿಲ್ ಕೊಟ್ಟು ಹಾಕ್ತೀನಿ. ಅಪ್ಪ ಸರಿ ಅಪ್ಪ, ಇವ್ರೇನೋ ಮಾಡ್ತಾರೆ ನನಗೆ. ಗಾಬರಿ ಆಗದೆ ಮ್ಯಾಮ್. ಆಯ್ತಾ? ಇಲ್ಲ ಹಿಂದೆ ಹಿಂದಾಗುತ್ತೆ ಇನ್ನು ಇದಕ್ಕಾಗಿಲ್ಲ. ಈ ಕಾಲ ಈ ಕಾಲ ಇದೊಂದೇ ಮಾಡ್ರಿ, ಹೆದರ್ಕೋಬೇಡ್ರಿ, ಮಾಡ್ರಿ. ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕೇಳ್ಕೊಂಡು ಮಾಡ್ರಿ, ನೀವೇ ಡಿಸೈಡ್ ಮಾಡ್ಕೋಬೇಡ್ರಿ. ಓಕೆ, ಇದು ನಾನು ಮಾಡ್ತಾ ಇರೋ ಸರಿಗಂತ ನೀವು ಡಿಸೈಡ್ ಮಾಡಿದ್ರೆ, ಆಮೇಲೆ ನಾನು ನೋಡಿದ್ರೆ ರಾಂಗ್ ಇತ್ತಂದ್ರೆ ಮತ್ತೆ ಅದನ್ನ ಮಾಡೋರ್ಗು ಬಿಡಲ್ಲ. ನಿನ್ನ ಕಡೆ ಹಾಕ್ಬೇಕು, ನಿನ್ನ ಕಡೆ ಹಾಕೋ, ನಿನ್ನ ಕಡೆ ಹಿಂಗ. ಅಮ್ಮ ನೀವು ಹಿಂಗ ಮಲ್ಕೊಡ್ರಿ, ಅವ್ರಿಗೆ ಈಸಿ ಆಗುತ್ತೆ. ಮಲ್ಕೊಡಿ. ಹಾ, ಊಟ ಮಲ್ಕೊಡ್ರಿ ಆರಾಮಾಗಿ. ಬೇಕಾಗಿದ್ದು ಮ್ಯಾಮ್. ನಿಮ್ಮ ಮುಖನೂ ಕಾಣಲಿಲ್ಲ, ನೀವೇನು ಟೆನ್ಷನ್ ತಗೋರಿ. ಸ್ವಲ್ಪ ಹಿಂದೆ ಸರಿ, ಹಿಂದೆ ಸರಿ. ನೀರಿನ ಕೆಳಗೆ ಡೈರೆಕ್ಷನ್ ಹಿಂಗೆ ಇತ್ತ ಇದು. ಅವೆಲ್ಲ ಸೈಡಿಗೆ ತೆಗೆದಿಟ್ಕೊಪ್ಪ ಫಸ್ಟ್ ಅದೆಲ್ಲ ಸೈಡಿಗೆ ತೆಗೆದಿಟ್ಕೊಳ್ರಿ. ಇಷ್ಟು ತೆಗಿದ್ ಸಾಕು. ಏನ್ ಅಟ ಬಟ ಅವೆಲ್ಲ ಇದ್ರೆ ಹೆಂಗ್ ಮಾಡ್ತೀರಾ ಕೆಲ್ಸನ? ಇದು ನೋಡಿ ಹಿಂಗಿರ್ತಾರ ಅಲ್ಲಿ, ಇದು ಎದಕ್ಕಿದೆ? ನೀರೈತಲ್ಲ ಈ ಹಿಂದೆ ಇಲ್ಲಿ ಕಾಲಿಟ್ಬಿಟ್ರೆ ಮತ್ತೆ ಅದೊಂದು ಕೆಲಸ ನಿಮಗೆ. ಮತ್ತೆ ರಾಂಗ್ ಹಿಂಗೆ ನೋಡಿ, ನೀವು ಹಿಂಗೆ ಹಾಕಿದ್ರಿ, ಹಿಂಗೆ ತೆಗೆದು ಹಿಂಗೆ ಹಾಕಿರ್ತೀರಿ, ಹಂಗೆ ತೆಗಿಬೇಕು. ಇವಾಗ ಇಲ್ಲಿ ಸ್ಟ್ರೇಟ್ ಇದೆ, ಸ್ಟ್ರೇಟ್ ತೆಗಿಬೇಕು. ನೋಡ್ರಿ, ನೀವು ಇದಕ್ಕೆ ವ್ಯತ್ಯಾಸ ಇಲ್ಲ, ನೀವೇ ನೋಡ್ಕೊಳ್ರಿ, ನಾ ಏನು ಹೇಳಲ್ಲ. ಹೌದಾ? ಇಲ್ಲಿ ಹೇರ್ ಹೋಗಿದೆ, ಇಲ್ಲಿ ಹಂಗೆ ಹೊಡೆದಿದ್ದೀರಾ ಇಲ್ಲ? ಅದೇ ಇವಾಗ ಹೆಂಗಿದೆ, ಹಿಂಗಿದೆ, ಹಿಂಗೆ ಹಾಕೋ, ಇಲ್ಲಿಂದ ಹಾಕೊಂತ ಬರೀ. ಇಲ್ಲೊಂದು ಹಾಕಿದೆ, ಇಲ್ಲೊಂದು ಹಾಕಿದೆ, ಇಲ್ಲೊಂದು ಹಾಕಿದೆ, ಹಂಗೆ ಮಾಡೋಣ. ಇದು ಪಾರ್ಟ್ ಮುಗಿಸ್ಬೇಕು, ಇದು ಪಾರ್ಟ್ ಮುಗಿಸ್ಬೇಕು, ಇದು ಪಾರ್ಟ್ ಮುಗಿಸ್ಬೇಕು, ಲಾಸ್ಟಿಗೆ ಈ ಪಾರ್ಟಿ ಬರಬೇಕು, ಆಮೇಲೆ ಈ ಪಾರ್ಟಿ ಬರಬೇಕು, ಆಮೇಲೆ ಈ ಪಾರ್ಟಿ ಬರಬೇಕು. ಹಾಂ, ಇಲ್ಲಿ ಹಾಕಿ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಹಂಗೆ ಮಾಡಬಾರ್ದು. ಏನದು ಪಾಪುನ ಹೆಂಗೆ ಅದೇ ಜಳಕ ಮಾಡ್ತಾರೆ.
ಜಕ ಮಾಡ್ಕೊಂಡು ಹಾಕ್ತಾವೆ ಅವು. ನಮ್ಮ ಮಕ್ಕಳು ಆಲ್ರೆಡಿ ದೊಡ್ಡವರಾಗ್ಬಿಟ್ಟು ಈಗ ಚಿಯಾ ಪಿಯಾ ಕೇಳಿದ್ರೆ ಹೋಗಂತಾರ. ನೋಡಿ ನಾನು ಹಿಂಗೆ ಆಡ್ತಿದ್ ನೀನು ಸುಮ್ಮನಿರ. ಮತ್ತೆ ಜಕ ಮಾಡೋದು ಗೊತ್ತಿಲ್ಲ ನಿಮ್ಗೆ ಗೊತ್ತಾ? ಏನೇನು ಮತ್ತೆ ಇಲ್ಲ ತಂಗಿ ಬಿಡ್ರಿ ನೀವು. ಹೊಟ್ಟೆ ಹತ್ತಿಲ್ಲ ಆಕೆ. ನಮ್ಮ ಅಮ್ಮ ಕೂಡ ಹತ್ತಿಲ್ಲ ಮುಖ ಬಿಡ್ತಿತ್ತು ಜಕ ಮಾಡ್ಕೊಂಡು. ಡೈರೆಕ್ಷನ್ ಹಿಂಗಿದೆ. ಡೈರೆಕ್ಷನ್ ಹಿಂಗೆ ಹಾಕಿದ್ರಲ್ಲ ಹಿಂಗೆ ಹಾಕಿ ಸ್ಟ್ರಿಪ್ಸ್ ಕೂಡ ಹಾಗೆ. ಇವಾಗ ಕರೆಕ್ಟ್. ಬಂದಿದೆ ಮೂವರ್ದು ಇಬ್ಬರದು ವಾಯ್ಸ್ ಹಂಗಾಗಿತ್ತು ನೋಡಿ ಅಕ್ಕ ತಂಗಿ ಅಲ್ಲ. ಏನು ಓದ್ತದೆ ಅಮ್ಮ ನೀನು? ಅಂದ್ರೆ ನಮ್ಮ ಮನೋಗಿಂತ 1 ವರ್ಷ ದೊಡ್ಡಕ್ಕೆ. ಇವರು ನೋಡ್ತಾ ನೋಡ್ತಾ ಎಲ್ಲ ಕಲ್ತ್ಬಿಡ್ತಾರೆ. ಮಮ್ಮಿ ಇಲ್ಲ ನೀವು ಹ್ಯಾಂಡಲ್ ಮಾಡ್ತೀರಾ? ಅದಲ್ಲ ಇಂಟ್ರೆಸ್ಟ್ ಇಲ್ಲ ಏನು? ಓದ್ತಾರೆ ಬಿಡಕ್ಕ ನೀನು. ನೋಡ್ತಾ ಇರ್ತಾರೆ. ಏನಾಗ್ತಿದ್ದಾನ ಇಲ್ಲಲ್ಲ? ನಾವು ಉಸಿರಲ್ಲ ಬಿಡಕ್ಕ. ಇಲ್ಲ ಯಾಕೆ ಹೇರ್ಸಿಲ್ಲಲ್ಲ ನೋವಾಗಲ್ಲ. ಏರ್ಸೋದಕ್ಕಿಲ್ಲ. ಅಲ್ಲ ಈಗ ಫಸ್ಟ್ ಕಿಟಿಯಲ್ಲ ಅಷ್ಟೇ ಸ್ವಲ್ಪ ಕಿತ್ತು ಈಗಿಲ್ಲ. ತನ್ನ ಬಾ ತನ್ನ ಜಲ್ದಿ ಇಲ್ಲಿ ಬಂದ. ಆಯ್ತಮ್ಮ ಸರಿ. ಅಮ್ಮ ಅಮ್ಮ ನೋಡಿ ಇದಂಗೈತಿ ಇದಂಗೈತಿ ಜಡಿ. ಸರಿ ಅದೆಲ್ಲ ಎಲ್ಲ ಡೈರೆಕ್ಷನ್ ಸ್ಟ್ರೇಟ್ ಐತಿ, ಸ್ಟ್ರೇಟ್ ಹಾಕಿದ್ದೀನಿ. ಎಂಟಾ? ಯಾವ ಸ್ಕೂಲಲ್ಲಿ? ಆಕಾಶ್ ಇಂಟರ್ನ್ಯಾಷನಲ್ ಆಕಾಶ್. ಬ್ಯಾಗ್ ಖಾಲಿ ಮಾಡ್ಕೊಡಮ್ಮ. ನಿಮ್ದು ಇದನ್ನ ತಗೊಂಡಿದ್ದಲ್ಲ ಬಂಗಾರ ನೋಡಿ. ಅಂಟಂಟಲ್ಲ ಅದು ಅಂಟಂಟೆ ಆಗಲ್ಲ ಕೈ. ನೀವು ಹಂಗೆ ಮಾಡ್ಕೊಂತ ಇದ್ದೀರಿ. ನೀವು ಏನು ಮಾಡ್ತಾ ಇದ್ದೀರಾ? ಈ ಸ್ಟ್ರಿಪ್ ಇದೆ ಅಲ್ವಾ, ಇದು ನೀವು ಫೋಲ್ಡ್ ಮಾಡಿದ್ದಾದ್ಮೇಲೆ ಇಲ್ಲಿ ಇಟ್ಕೋಬೇಕು. ಕೈನ ಇಲ್ಲಿಗೆ ಬರ್ಬೇಕು, ಇಷ್ಟೇ ಹಿಂಗೆ ಇಟ್ಕೋಬೇಕು. ನೀವು ಇಲ್ಲಿ ಬಂದರೆ ಮತ್ತೆ ಅಂಟಂಟಾಗುತ್ತೆ. ಇಷ್ಟೇ ಇಟ್ಕೊಂಡು ನೀವು ಮಾಡ್ಕೊಂಡು ಇಷ್ಟೇ ತೆಗಿಬೇಕು. ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಕಿತ್ತಕ್ಕೆ ಹೋದ್ರೆ ಮತ್ತೆ ಕೈಗೆಲ್ಲ ಅಂಟುತ್ತೆ. ಆಮೇಲೆ ಈ ವ್ಯಾಕ್ಸ್ ಕೈಗೆ ಅಂಟಿದ್ರೆ ಬರಲ್ಲ. ಮತ್ತು ಆಯಿಲ್ ಹಾಕಿ ರಿಮೂವ್ ಮಾಡಬೇಕು. ನೀರಿಂದ ತೊಳ್ಕೊಂತೀರಲ್ಲ ಹಂಗಲ್ಲ ಅಂತ ಮೊದಲೇ ಹೇಳ್ಕೊಟ್ಟೆ. ಮೊದಲನೇ ಕ್ಲಾಸ್ನಲ್ಲೇ ಹೇಳ್ಕೊಟ್ಟೇನೆ. ಹೇಳಿ ಆಯ್ತಾ? ಎರಡು ಕಡೆ ಆಯ್ತಾ? ಬಡ್ಡಿ ಈಗ ಇದನ್ನೇನು ನಾವು ಫೀಲ್ ಅಂತ ಪರವಾಗಿಲ್ಲ. ಅದೇ ನಾನು ತೋರಿಸ್ತಾ ಇದ್ದೆ, ನಿಮ್ಗೆ ಗೊತ್ತಾಗುತ್ತೆ ಇವಾಗ. ಇದೆ ಫೀಲ್ ಆಗೋದಂತ ಹಿಂಗೆ ಇದು ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ. ನೀವು ಎದುರ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ನಾನು ಹೇಳಿಲ್ಲ ಅಂದ್ರೆ ನಾಳೆ ನಿಮ್ಗೆ ಇಂಥ ಪರಿಸ್ಥಿತಿ ಬಂದಾಗ ಕಷ್ಟ ಆಗುತ್ತೆ. ಹೌದಾ ಅಲ್ವಾ? ನೀವು ಎದುರ್ಕೊಳ್ಳಿ, ನೀವು ಭಯ ಪಡಲಿ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಹಿಂಗಾಗುತ್ತೆ. ಸೊ ಹಾಗಾಗಿ ಸ್ಲೋ ತೆಗಿಬೇಕು. ಸ್ಲೋ ತೆಗಿ ಅಂದ್ರೆ ಹಿಂಗೆ ಅಲ್ಲ, ನೀವು ಮಾಡೋ ಕೈ ಫಾಸ್ಟ್ ಆಗಿರ್ಬೇಕು. ಅದು ಏನಂತಾರಲ್ಲ ಅದರಲ್ಲಿ ಟೆಕ್ನಿಕ್ಸ್ ಏನಿರ್ತಾವ ಸ್ಲೋ ಆಗಿರ್ಬೇಕು. ಅಂದ್ರೆ ಹಣ್ಣಿದ ವಾಯ್ಸ್ ಮಾಡಿ ಮಾಡಿ ಅಭ್ಯಾಸಗಳಿಗೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಸ್ವಲ್ಪ ಅದರಲ್ಲಿ ತಂದಾಗಲಿದೆ ಸ್ವಲ್ಪ ಸುಡಂಗಿಲ್ಲ ಅದು. ಆಮೇಲೆ ಸುಟ್ಟು ನೀವು ಹೋದಾಗ ಹೀಟಿಗೆ ಹಾಕಿದ್ವಾ ಗಟ್ಟಿ ಆಯ್ತು ಅಂತೇಳಿ ಸುಡ್ತು. ನೀರು ಜಾಸ್ತಿ ಮಾಡಿರ್ತೀರ, ವೇಸ್ಟ್ ಮೆಲ್ಟ್ ಆಗ್ಬಿಟ್ಟಿರುತ್ತೆ. ಸುಡ್ತು ನಾನು ಸ್ವಲ್ಪ ಜಾಸ್ತಿ ಮೆಲ್ಟ್ ಆಗಿ ಸುಡುತ್ತೆ. ಆಮೇಲೆ ಆಫ್ ಮಾಡಿ ಮೀಡಿಯಂ ಆಗಿದ್ರೆ ಏನಾಗಲ್ಲ. ಇದೆ ಇದನ್ನೇ ಫೀಲ್ ಆಗುತ್ತೆ. ಇದೇನು ಮೊದಲೇ ಇತ್ತಮ್ಮ ನಿಮ್ ಕೂಡ ಏನ್ ಈ ತರ ಎಲ್ಲಿಗೆ ಏನ್ ಮಾಡ್ಬೇಡ್ರಿ ನೀವು. ಈ ತರದೊಂದು ವ್ಯಾಕ್ಸಿಂಗ್ ಸಿಗುತ್ತೆ ಅಲ್ಲಿ
ಇದರಲ್ಲಿ ರಾಣಿಪೇಟೆಯಲ್ಲಿ ತಗೊಳ್ರಿ, ತಗೊಂಡು ಸ್ಲೋಲಿ ಕಾಲ್ ಮೇಲೆನೆ ಮಾಡ್ರಿ, ಕೈ ಮೇಲೆ ಸಡನ್ ಮಾಡ್ರಿ. ಫಸ್ಟ್ ನಾನು ಕಾಲ್ ನಿಮ್ದು ನೀವೇ ಹೆಂಗ್ ಮಾಡ್ಕೊಂತೀರಾ? ಸೈಡ್ ಹಾಕೊಳೋದು ಮ್ಯಾಮ್ ನಮ್ಮ ಮನೆ ನಾನು ಫೇಸ್ ಮೇಲೆ ನಾನು ಮಾಡ್ತೀನಿ. ವೆರಿ ಗುಡ್. ಕಾಲ್ ಮೇಲೆ ಮಾಡ್ಕೊಡಿ ಫಸ್ಟ್, ಯಾಕಂದ್ರೆ ಕಾಲ್ ಬಂದು ದಪ್ಪ ಇದೆ, ಈಗ ಇಲ್ಲಾದ್ರೆ ಡೈರೆಕ್ಷನ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಒಂದು. ಆಮೇಲೆ ಸ್ಕಿನ್ ಇಲ್ಲಿ ಸೆನ್ಸಿಟಿವ್ ಇರಂಗ ತಗೊಂಡೆ ಮತ್ತೆ ಮಾಡ್ಕೊಂಡು ಅದಾದ್ಮೇಲೆ ನೀವು ಕ್ಲೈಂಟ್ ಸ್ಟಾರ್ಟ್ ನಾನು ಮಕ್ಕೋಬೋದಲ್ಲ, ಮತ್ತೆ ಬೇರೆ ಕಡೆ ಹೋಗಿದ್ದು ಆಯಿಲ್ ಅಪ್ಲೈ ಮಾಡಿ. ಇವಾಗ ಏನ್ ಮಾಡ್ತೀರಾ, ಲಾಸ್ಟಿಗೆ ಆಯಿಲ್, ಹಿಂಗ್ ಕೈಯಲ್ಲಿ ಆಯಿಲ್ ಹಾಕೋಬೇಕು, ಮಸಾಜ್ ಮಾಡಿ. ತೆಗೆದಿಲ್ಲ, ಆಯ್ತಾ? ಇದಕ್ಕಾಗಲೇ ಆಯಿಲ್ ಹಾಕಿದ್ವಿ ಈ ಕಲ್ಲ. ಇಬ್ರು ಹೇಳ್ರಿ ಏನ್ ವ್ಯಾಕ್ಸಿನ್ ನಲ್ಲಿ ಇದ್ರಲ್ಲಿ ಇವತ್ತು ಏನ್ ಇದು ಇದೆ. ನೆಕ್ಸ್ಟ್ ಕ್ಲಾಸ್ ಇದು ಬರಲ್ಲ. ಡೌಟ್ಸ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡ್ಕೊಡಿ. ನಂಗೆ ಡೌಟ್ ಇಲ್ಲ. ಡೌಟ್ಸ್ ಇಲ್ಲ ಅಪ್ಪಿ ನಿಮಗಪ್ಪ? ಮ್ಯಾಮ್ ಪೀಲ್ ಸ್ವಲ್ಪ ಡೌಟ್ಸ್ ಆಯ್ತು. ಏನ್ ಡೌಟ್ಸ್? ಏನಿಲ್ಲ, ನಂಗೆ ಭಯ ಇಲ್ಲ ಬಿಡ್ರಿ. ಇದಾ ಪೀಲ್ ಆದ್ರೆ ಹೆಂಗಿರುತ್ತೆ ಅಂತ. ಪೀಲ್ ಅಂದ್ರೆ ಹಿಂಗಿರುತ್ತೆ, ಇದ್ರ ಮೇಲ್ಗಡೆ ಸ್ಕಿನ್ ಇರುತ್ತಲ್ಲ ಅದು ಕಿತ್ತಿರುತ್ತೆ, ಸುಮ್ನೆ ಲೈಟ್ light ಆಗುತ್ತೆ. ಹಾ. ಆಮೇಲೆ ಬ್ಲಾಕ್ ಸ್ಕಿನ್. ಇವಾಗ ರಕ್ತ ಹೆಪ್ಪುಗಟ್ಟೈತೆ ಅಂತಾರಲ್ಲ, ಹಾ, ಗೊತ್ತಾಯ್ತೇನ? ಹಾ. ಹಂಗ ಏನ್ ನಾನು doubts ಇವ್ರಿಗೆ ಇದೆ? ಮಾಡಿ ಇದು ಹನಿ ವ್ಯಾಕ್ಸಿಗೂ ರಿಕಾ ವ್ಯಾಕ್ಸಿಗೂ ಭಾಳ ಡಿಫ್ರೆನ್ಸ್ ಇದೆ. ಹನಿ ವ್ಯಾಕ್ಸ್ Correct. ಕೆಳಗೆ ಬಂದಿಷ್ಟ ಹಿಂಗೆ ಬಂದ್ಬಿಡುತ್ತೆ. ರಿಕಾ ವ್ಯಾಕ್ಸ್ ಸ್ವಲ್ಪ ಅಂಟಿರುತ್ತೆ, ಅದು ಗಟ್ಟಿನೂ ಆಗಲ್ಲ, ಇದು ಆಗಲ್ಲ. ಹನಿ ವ್ಯಾಕ್ಸ್ ರಿಕಾ ವ್ಯಾಕ್ಸ್ ನಾವು ಯಾವಾಗಲೂ ಮಾಡಿಲ್ಲ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಭಯ ಆಗ್ತದೆ. ಕರೆಕ್ಟ್, ಭಯ ಇರುತ್ತೆ. ಕರೆಕ್ಟ್, ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಹೋಗುತ್ತೆ. ಒಂದೆರಡು ಟೈಮ್. ಇವತ್ತು ಫಸ್ಟ್ ಟೈಮ್ ಮಾಡಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ, ಹೌದಾ? 50% ಆಲ್ರೆಡಿ ಕಲ್ತಿದ್ದೀರಾ, ಇನ್ನ 50% ಅಷ್ಟೇ ನೀವು ಕಲಿಯೋದಿರೋದು. ಸೊ ಅದರಲ್ಲಿ ಏನಾದ್ರೂ ಡೌಟ್ಸ್ ಇದೆನಾ? ಅದ್ರಲ್ಲಿ ಏನು ಡೌಟ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ರೂಟ್ ಹೆಂಗ್ ನೋಡ್ಕೋಬೇಕು, ಅದು root ಹೆಂಗ್ ಹಾಕ್ಬೇಕು, ಒಟ್ಟು ಯಾವ ಸೈಡ್ ಇರ್ತದೆ ಅದೇ ರೂಟ್, ಆ ರೂಟಿಗೆ ಹಾಕ್ಬೇಕು. ಒಂದು ನೆಕ್ಸ್ಟ್ ಇನ್ನೊಂದು ಏನಿರುತ್ತೆ ಇದರಲ್ಲಿ, ನೀವು ನಾರ್ಮಲ್ ವ್ಯಾಕ್ಸ್ ನಲ್ಲಿ ಸ್ವಲ್ಪ ಜಾಸ್ತಿ ಪ್ಯಾಚ್ ಹಾಕ್ತಿದ್ರು ನಡೆಯುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರು ನೀವು ತೆಗಿತೀರಾ. ಇದು ರಿಕಾ ವ್ಯಾಕ್ಸ್ ನಲ್ಲಿ ಏನ್ ಮಾಡ್ಬೇಕು, ಶಾರ್ಟ್ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು, ಇಷ್ಟಿಷ್ಟೇ ಹಾಕ್ಬೇಕು, ಇಷ್ಟಿಷ್ಟೇ ಹಾಕ್ಬೇಕು. ರಿಕಾ ವ್ಯಾಕ್ಸ್ ನಲ್ಲಿ ಅಂಡರ್ ಆರ್ಮ್ಸ್ ಗೆ ಮಾಡಬಾರ್ದು, ರಿಕಾ ವ್ಯಾಕ್ಸ್ ಅಂಡರ್ ಆರ್ಮ್ಸ್ ಬರಲ್ಲ, ಫೇಸ್ ಮೇಲೆ ಮಾಡಬಾರ್ದು, ಫೇಸಿಗೆ ಬರಲ್ಲ, ಫುಲ್ ಬಾಡಿ ಮೇಲೆ ಮಾಡಬಹುದು. ಮಾಡ್ಬೋದು. ಯಾವುದೇ ಪಾರ್ಟ್ ನಲ್ಲಿ ಮಾಡ್ರಿ. ಸ್ಕಿನ್ ಸ್ಟ್ರಕ್ಚರ್ ಹೆಂಗ್ ಟೈಟ್ ಆಗಿ ಇಟ್ಕೊಂಡು ಮಾಡೋದನ್ನ ತೋರಿಸಿದೀನಿ, ಹಂಗೆ ಮಾಡ್ಬೇಕು. ಎಲ್ಲಾದ್ರೂ ನೀವು ಸ್ಕಿನ್ ಲೂಸ್ ಬಿಟ್ಟು ಸ್ಕಿನ್ ಕಿತ್ತೀರಿ ಅಂದ್ರೆ ಬ್ಲಡ್ ಅಲ್ಲೇ ಕ್ಲಾಟ್ ಆಗುತ್ತೆ, ಬ್ಲಡ್ ಬ್ಲಾಕ್ ಆಗುತ್ತೆ, ಮತ್ತೆ ಸ್ಕಿನ್ ಡ್ರೈ ಆಗುತ್ತೆ, ಮತ್ತೆ ಬ್ಲಾಕ್ ಆಗುತ್ತೆ. ಓಕೆ, ಹೆದರ್ಕೊಳ್ರಿ ಅಂತ ನಾ ಹೇಳ್ತಾ ಇಲ್ಲ, ನಮ್ ಸೇಫ್ಟಿ ಇರಂಗಿಲ್ಲ. ಓಕೆ, ನಾ ಇವತ್ತಿನ ಡೌಟ್ಸ್ ಏನದವು ಎದಕ್ಕೆ ಕೇಳ್ತಾ ಇರೋದು, ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಡ್ರಿ. ನೀವು ನಂಗೆ ಈಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಮಾಡಿ. ಓಕೆ, ನಾಳೆ ಬಂದಿದ ತಕ್ಷಣ ನೀವು ಬೇಗ ಬರ್ಬೇಕು, ನಂಗೆ ಲೇಟ್ ಆಗಿ ಬಂದ್ರೆ ಆಗೋಲ್ಲ. ನಾಳೆ ಬರಲ್ಲ, 11ಗೆಲ್ಲ ಇಲ್ಲಿ ಇರ್ಬೇಕು. ನಾಳೆ ಮಂಡೇ 11ಗೆಲ್ಲ ಇಲ್ಲಿ ಇರ್ಬೇಕು. ಓಕೆ, ನೀವು 11ಗೆ ಇರ್ತೇನೆ ಅಂದಿದ್ರಿ ಫಸ್ಟ್, ಯಾಕೆ ಬರ್ತಾ 12-1 ಗಂಟೆ ಸಿಗಲ್ಲ ಮ್ಯಾಮ್. ಏನಾದ್ರೂ ಮಾಡ್ರಿ, ನೀವು ಲೇಟ್ ಮಾಡಿದ್ರೆ ಆಗಲ್ಲ. ನಾ 10ಕ್ಕೆ ಕರೆಕ್ಟ್ 9:45ಗೆಲ್ಲ ನಾನು ಮನೆ ಬಿಟ್ಬಿಡ್ತೀನಿ ಮ್ಯಾಮ್. ಬಂದ್ ಬಸ್ ಸಿಕ್ಕರೆ ಬಂದ್ಬಿಡ್ತೀನಿ ರೀ. ಅಲ್ಲ, ನಿಮ್ದು ಅರ್ಥ ಆಗತ್ತೆ ನನಗೆ, ಬಟ್ ನೀವು ಹೆಂಗಾದ್ರೂ ಟ್ರೈ ಮಾಡಿ. ಓಕೆ, 1 ತಿಂಗಳು ಕಷ್ಟಪಡ್ತೀರ ಅಷ್ಟೇ. ಬರೋದು ಇದ್ರಾಗ ಇರ್ತೀನಲ್ಲ ಮ್ಯಾಮ್, ನಾನು ಸ್ಕೂಲಿಗೆ ಬಿಟ್ಟು ಬರ್ಲೇಬೇಕಲ್ಲ. ಯಾಕಂದ್ರೆ ನೀವು ಬರೋವರೆಗೂ ಈಗ 12 ಗಂಟೆವರೆಗೂ ವೇಟ್ ಮಾಡಿದೀವಿ, ಗೊತ್ತಾ? ಬಸ್ ನೋಡ್ರಿ ರೌಂಡ್ ರಿಂಗ್ಸ್. ಹೌದಪ್ಪಿ, ಅಲ್ಲಿದ್ರಾಗಿದ್ದು ಪುಟ್ಟ ಕಲ್ಲಿದ್ದು ನೋಡಮ್ಮ. ಅರ್ಥ ಆಯ್ತಾ? ರಿಕಾ ವ್ಯಾಕ್ಸಿಗೆ ನಾರ್ಮಲ್ ವ್ಯಾಕ್ಸಿಗೆ ಡಿಫ್ರೆನ್ಸ್ ಮಾಡ್ತೀರಾ? ಮಾಡಿ ಹಾ, ನೀವು ಇವ್ರಿಗೆ ಮಾಡಿ. ಮಂಡೇ ಬಂದಿದ ತಕ್ಷಣ ನೀವು ರಿಕಾ ವ್ಯಾಕ್ಸ್ ಅವ್ರ ಮೇಲೆ ಮಾಡಿ. ಓಕೆ, ನೆಕ್ಸ್ಟ್ ನನಗೆ ಆದ್ಮೇಲೆ ಧೈರ್ಯ ಬಂದ್ಮೇಲೆ ನಾನು ಅದ್ರ ವ್ಯಾಕ್ಸ್ ಅಲ್ಲಿ ಮಾಡ್ತೀನಿ ಮ್ಯಾಮ್. ಯಾಕಂದ್ರೆ ಕಸ್ಟಮರ್ ನಿಮ್ ಮುಂದೆ ಒಂದ್ ಟೈಮ್ ಮಾಡ್ಬೇಕು. ನಾರ್ಮಲ್ ವ್ಯಾಕ್ಸ್ ಅಂದ್ರೆ ಏನು ಪ್ರಾಬ್ಲಮ್ ಇರಲ್ಲ. ನಾರ್ಮಲ್ ವ್ಯಾಕ್ಸ್ ಬಹಳ ಚೆನ್ನಾಗಿ ಮಾಡಿದೀನಿ. ರಿಕಾ ವ್ಯಾಕ್ಸ್ ಪರವಾಗಿಲ್ಲ, ಭಯ ಪಡ್ಬೇಡ್ರಿ, ಹೆದರ್ಬೇಡ್ರಿ. ಬರೀಲಿ, ಕೈ ಕೊಟ್ರಿ, ರಿಲ್ಯಾಕ್ಸ್ ಆಗಿರಿ, ಟೆನ್ಷನ್ ತಗೋಬೇಡ್ರಿ. ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಮೈಂಡ್ ಫಸ್ಟ್ ಕೂಲ್ ಆಗಿದ್ರೆ ನಾ ಹೇಳ್ಕೊಡೋದು ನೀವು ಹೆದರ್ಲಿ ಅಂತ ನಾ ಹೇಳ್ಕೊಡಲ್ಲ. ಓಕೆ, ಅದ್ರೊಳಗಿನ ಪಾಯಿಂಟ್ಸ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತೇನೆ. ಓಕೆ, ಚಂದ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಇವಾಗ ಹೋಗಿ ಅದನ್ನ ತಗೊಳ್ರಿ,
ತಗೊಂಡು ಒಂದ್ 3-4 ಟೈಮ್ ನೀವು ಯಾವ್ದು ಕಾಲ್ ಮೇಲೆನೆ ಮಾಡಿ. ಅಂದ್ರೆ ನೀವು ಏನ್ ಮಾಡಕತ್ತೀರಿ, ಮಿಡ್ಲ್ ಹಾಕ್ಬಾರ್ರಿ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಹಾಕ್ತೀರಿ. ಇವ್ರು ಏನ್ ಮಾಡಕತ್ತಾರ ಮ್ಯಾಮ್, ಈಗ ಇಲ್ಲಿ ಇರ್ತೈತಲ್ಲ ಈ ರೂಟ್ ನೋಡ್ಕೊಂತಾರೆ, ಇಲ್ಲಿ ಬಿಟ್ಟು ಇಲ್ಲಿ ಹಾಕ್ಬಿಡ್ತಾರೆ. ಹಂಗ ಹಾಕ್ಬಾರ್ದು. ಸ್ಟಾರ್ಟಿಂಗ್ ಇಂದ ಹಾಕಿದ್ರೆ ಈಗ ನಮಗೂ ಇವಾಗ ಇಲ್ಲಿಂದ ನೀವು ಕೈ ಮಾಡ್ತಿದ್ರೆ ಅಂದ್ರೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ಮಿಡ್ಲ್ ಹಾಕ್ಬಾರ್ದು. ಮಿಡ್ಲ್ ಹಾಕಿದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ಆಗ್ಲಾರ್ದಂಗ ಮತ್ತೆ ಒನ್ ಟೈಮ್ ನಾವು ಅಲ್ಲಿ ಟಚ್ ಮಾಡಲೇಬೇಕು. ಈ ರಿಕವರ್ ಹಾಕಿದ ಜಾಗಕ್ಕೆ ಮತ್ತೆ ಹಾಕಿದ್ರೆ ಫೀಲ್ ಆಗುತ್ತೆ. ಒನ್ ಟೈಮ್ ಇಲ್ಲಿ ಹಾಕಿದ್ದೀರಂದ್ರೆ ಮತ್ತೆ ಹಾಕ್ಬಾರ್ದು, ಯಾಕಂದ್ರೆ ಒಬ್ಬೊಬ್ರು ಸ್ಕಿನ್ ಬಹಳ ಸ್ಮೂತ್ ಇರ್ತದೆ. ಓಕೆ, ಮೈಂಡ್ ಕೂಲ್ ಆಗಿ ಇಟ್ಕೊಳ್ರಿ. ನಾನು ಹೇಳಿದ್ದೆಲ್ಲ ನೆನಪು ಮಾಡ್ಕೊಳ್ರಿ, ಆರಾಮಾಗಿ ಪ್ರಾಕ್ಟೀಸ್ ಓಕೆ. ಓಕೆನಾ? ಯಾಕ ಈ ಅಮ್ಮ ಹಿಂಗ್ ಮಾಡ್ಬಿಟ್ರೆ ನನಗೆ ಎದಕ್ಕಿನ ಬರ್ತೈತಿ. ಅವು ಮಾತುಗಳು ಅಬ್ಸರ್ವ್ ಮಾಡ್ತಿರ್ತೀವಿ ಅಷ್ಟೇ. ಸರಿ.